ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಕ್ರೀಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಂ ಪಣಮತ್ಕಾಮಧೇನ್ವಂಚ ಭಜತ್ರುತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿಪಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರೂನ್ ವಂದೇ ಮಧ್ವೇಶ ಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಹಾಲಯದ ಈ ಪರ್ವಕಾಲದಲ್ಲಿ ಗರುಡ ಪುರಾಣದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಇವತ್ತಿಗೆ 13ನೇ ದಿವಸದ ಚಿಂತನೆ. ಯಮಧರ್ಮರಾಜನ ಪಟ್ಟಣದ ವರ್ಣನೆ ಮಾಡ್ತಾ ಇದ್ರು. 3 ದ್ವಾರಗಳಿಂದ ಹೋಗುವವರಿಗೆ ಯಮದ ಪಟ್ಟಣ ಹೇಗೆ ಕಂಗೊಳಿಸುತ್ತೆ, ದಕ್ಷಿಣ ದ್ವಾರದಿಂದ ಹೋಗುವವರಿಗೆ ಏನಾಗತ್ತೆ ಎಲ್ಲನೂ ಹಿಂದೆ ಹೇಳ್ತಾ ಬಂದರು. ಈಗ ಪೂರ್ವ ಪಶ್ಚಿಮ ಉತ್ತರ ದ್ವಾರಗಳಲ್ಲಿ ಹೋಗುವವರಿಗೆ ಧರ್ಮರಾಜನ ಪಟ್ಟಣ ಹೇಗೆ ಇದೆ ಅನ್ನೋ ನಿನ್ನೆ ವರ್ಣನೆಯನ್ನು ಮಾಡ್ತಾ ಇದ್ವಿ. ಇವತ್ತು ಮುಂದಿನ ಚಿಂತನೆಯನ್ನು ಮಾಡಿಸ್ಬಿಟ್ಟು ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳ್ತಾರೆ. ಅಗ್ನಿಶ್ವಾತ್ತಾಶ್ಚ ಪಿತರಃ ಸೋಮಪಾಶೋಷ್ಮಪಾಶ್ಚಯೇ ಸ್ವಧಾವಂತೋ ಬರ್ಹಿಷದೋ ಮೂರ್ತಾಮೂರ್ತಶ್ಚ ಯೇ ಖಗಃ. ಅಗ್ನಿಶ್ವಾದ ಪಿತೃದೇವತೆಗಳು ನಾವೆಲ್ಲ ಪೂಜೆ ಮಾಡ್ತೀವಲ್ಲ, ಪಿತೃದೇವತೆಗಳೆಲ್ಲ ಯಮನ ನಿಲಯದಲ್ಲೇ ಇರ್ತಾರೆ, ಯಮನ ಅರಮನೆಯಲ್ಲೇ ಇರ್ತಾರೆ. ಅಗ್ನಿಶ್ವಾದ ಪಿತೃಗಳು ಸೋಮಪ, ಊಷ್ಟಪರು, ಸ್ವಧಾವಂತ, ಬರ್ಹಿಷದ ಎಂಬ ಮೂರ್ತಿವಂತರು ಮತ್ತು ಅಮೂರ್ತಿವಂತರು. ಮೂರ್ತಿವಂತರು ಅಂದರೆ ದೇಹವುಳ್ಳವರು, ಅಮೂರ್ತಿವಂತರು ಅಂದರೆ ದೇಹ ಇಲ್ಲದವರು, ಅವರು ತೇಜಸ್ಸಿನವರು. ಆರ್ಯಮಾದ್ಯಾಹ ಪಿತೃಗಣ ಮೂರ್ತಿವಂತಸ್ತಥಾಪರೇ ಸರ್ವೇ ತೇ ಮುನಿಭಿಃ ಸಾರ್ಧಂ ಧರ್ಮರಾಜಮುಪಾಸತೆ. ಆರ್ಯಮ ಮುಂತಾದ ಪಿತೃಗಣದವರು ಮತ್ತು ಇನ್ನು ಬೇರೆ ಮೂರ್ತಿವಂತರು ಇವರೆಲ್ಲರೂ ಮುನಿಗಳ ಜೊತೆಯಲ್ಲಿ ಧರ್ಮರಾಜನನ್ನು ಉಪಾಸಿಸುತ್ತಾ ಇರ್ತಾರೆ, ಸೇವಿಸ್ತಾ ಇರ್ತಾರೆ. ಅದರಲ್ಲಿ ಪಿತೃಗಳು 7 ವಿಧ: ವೈರಾಜರು, ಅಗ್ನಿಶ್ವಾತರು, ಬರ್ಹಿಷದರು, ಸುಕಾಲರು, ಮರೀಚಿಗಳು, ಸುಸ್ವದರು, ಸೋಮಪರು ಅಂತ. ಮೊದಲಿನ ವೈರಾಜರು, ಅಗ್ನಿಶ್ವಾತರು, ಬರ್ಹಿಷದರು ಇವರು ಅಮೂರ್ತರು. ಇವರು ಸಾಮಾನ್ಯವಾಗಿ ಕಣ್ಣಿಗೆ ಕಾಣೋದಿಲ್ಲ. ಉಳಿದ 4 ಗಣ ಮೂರ್ತರು. ವೈರಾಜರನ್ನು ದೇವತೆಗಳು, ಅಗ್ನಿಶ್ವಾತರನ್ನು ಬ್ರಾಹ್ಮಣರು, ಕ್ಷತ್ರಿಯರು ಬರ್ಹಿಷದರನ್ನು, ಸುಕಾಲರು ವೈಶ್ಯರಿಂದಲೂ ಪೂಜಿಸಲ್ಪಡುತ್ತಾರೆ. ಮೂರ್ತ ಗಣದಲ್ಲಿ ಯಾರನ್ನ ಪೂಜಿಸ್ತಾರೆ ಅಂದರೆ ಸುಕಾಲರೆಂಬ ಪಿತೃದೇವತೆಗಳನ್ನು ಬ್ರಾಹ್ಮಣರು ಪೂಜಿಸ್ತಾರೆ, ಮರೀಚಿ ಗಣದವರನ್ನು ಕ್ಷತ್ರಿಯರು ಪೂಜಿಸ್ತಾರೆ, ಸುಶ್ವದರು ಎಂಬ ಪಿತೃದೇವತೆಗಳನ್ನು ವೈಶ್ಯರು ಪೂಜಿಸ್ತಾರೆ, ಹಾಗೆ ಸೋಮಪರು ಎಂಬುವರು ಶೂದ್ರನಿಂದ ಪೂಜಿಸಲ್ಪಡುತ್ತಾರೆ. ಇವರು ಪಿತೃದೇವತೆಗಳು. ಆಮೇಲೆ ಮುಂದೆ ಯಾರ್ಯಾರಿದ್ದಾರೆ ಅಂತ ಹೇಳ್ತಾರೆ. ವಾಕ್ಯಾಭಿಹಿ ಅತ್ರಿ ವಶಿಷ್ಠ ಪುಲವೋ ದಕ್ಷಕತುರಥಾಂಗಿರಾ ಜಾಮದಗ್ನೋ ಭೃಗುಶ್ಚೈವ ಪುಲಸ್ತ್ಯಾಗಸ್ತ್ಯ ನಾರದಾ ಏತೆ ಚ ಅನ್ಯೇ ಚ ಬಹವ ಪಿತೃರಾಜ ಸಭಾಸದಃ ನ ಶಕ್ಯ ಪರಿಸಂಖ್ಯಾತುಂ ನಾಮಭಿಕರ್ಮಭಿಸ್ತಥಾ. ಇಲ್ಲಿ ನೋಡಿ, ಇಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ನಾವು ಎಲ್ಲ ಋಷಿಗಳು ನೋಡಿದ್ದೀವಿ. ಭಾಳ ಇವರೆಲ್ಲ ನರಕದಲ್ಲಿ ಇರ್ತಾರೆ ಅಂತಂದರೆ ನಾವು ಹೋಗೋದೇನು ಮಹಾನ್ ಅಂದಕ್ಕಾಗಲ್ಲ. ಯಾಕೆಂದರೆ ಇವರು ಹೋಗುವ 3 ದ್ವಾರದಿಂದ ಕಾಣುವ ಯಮಪಟ್ಟಣ ನಮಗೆ ಕಾಣೋದಿಲ್ಲ, ದಕ್ಷಿಣ ದ್ವಾರಕ್ಕೆ ಹೋಗೋರಿಗೆ ಕಾಣಲ್ಲ. ಅತ್ರಿ ಋಷಿಗಳಿರ್ತಾರೆ. ದತ್ತಾತ್ರೇಯನ ಅವತಾರ ಮಾಡ್ತಾರಲ್ಲ ಅತ್ರಿ ಋಷಿಗೆ, ದತ್ತಾತ್ರೇಯನ ರೂಪದ ಪರಮಾತ್ಮೆಗೆ ತಂದೆ ಅನ್ಸ್ಕೊಂಡವರು ಅತ್ರಿ ಋಷಿಗಳು, ಅವರಿರ್ತಾರೆ. ವಶಿಷ್ಠರಿರ್ತಾರೆ, ಕುಲಹ ಋಷಿಗಳಿರ್ತಾರೆ, ದಕ್ಷ ಇರ್ತಾನೆ, ಕ್ರತು ಇರ್ತಾನೆ, ಅಂಗಿರಾ ಇರ್ತಾನೆ, ಜಮದಗ್ನಿ ಗೋತ್ರದವರು ಜಮದಗ್ನಿ ಇರ್ತಾನೆ, ಭೃಗು ಋಷಿ ಇರ್ತಾರೆ,
ಪರಶುರಾಮ ಸ್ವತಃ ಒಂದು ರೂಪದಿಂದ ಪರಮಾತ್ಮ ಅಲ್ಲಿರ್ತಾನೆ, ಮತ್ತು ಪುಲಸ್ತ್ಯ ಋಷಿಗಳಿರ್ತಾರೆ, ಅಗಸ್ತ್ಯರು ಇರ್ತಾರೆ, ನಾರದರು ಯಮಪಟ್ಟಣದಲ್ಲಿ ಯಮರಾಜನ ಅರಮನೆಯಲ್ಲಿ ಇರ್ತಾರೆ. ಇವರು ಎಷ್ಟು ಜನ ಇದ್ದಾರೆ ಅಂದರೆ ಇವ್ರನ್ನ ಎಣಿಸ್ಲಿಕ್ಕೇ ಆಗಲ್ಲ. ಇವರು ಮಾಡಿದ ಕರ್ಮನೂ ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಅಂತಾನೆ. ವ್ಯಾಖ್ಯಾಭಿ ಧರ್ಮಶಾಸ್ತ್ರಾಣ ನಿರ್ಣೇತಾರೋ ಯಥಾ ತಪನ್ ತಥನ್ ಸೇವಂತೆ ಧರ್ಮರಾಜಂತೆ ಶಾಸನಾತ್ ಪರಮೇಷ್ಠಿನಃ. ಧರ್ಮಶಾಸ್ತ್ರಗಳನ್ನು ಯಾವಾಗಲೂ ಈ ಋಷಿಗಳು ವ್ಯಾಖ್ಯಾನ ಮಾಡ್ತಾ ಇರ್ತಾರೆ, ವಿಮರ್ಶೆ ಮಾಡ್ತಾ ಇರ್ತಾರೆ. ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ನಿರ್ಣಯವನ್ನು ಕೊಡ್ತಾ ಇರ್ತಾರೆ ಧರ್ಮಶಾಸ್ತ್ರದ ಬಗ್ಗೆ. ಇದು ಹೇಗೆ ಅಂದರೆ ಬ್ರಹ್ಮದೇವರ ಆಜ್ಞೆಯಂತೆ ಯಮಧರ್ಮರಾಜನಲ್ಲಿ ಇವರು ಸೇವೆ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ಯಾರು ಇರ್ತಾರೆ ಅಂತ ಹೇಳ್ತಾರೆ ನೋಡಿ. ಸಭಾಯಾಂ ರಾಜನ ಸೂರ್ಯವಂಶೀಯ ಸೋಮವಂಶಾಸ್ತಥಾ ಪರೇ ಸಭಾಯಾಂ ಧರ್ಮರಾಜಂತೆ ಧರ್ಮಜ್ಞ ಪರ್ಯುಪಾಸತೆ. ಸೂರ್ಯವಂಶದ ಮತ್ತು ಚಂದ್ರವಂಶದ ರಾಜರುಗಳು ಈ ಸಭೆಯಲ್ಲಿ ಇದ್ದು ಯಮಧರ್ಮರಾಜ ಅಂದರೆ ಧರ್ಮರಾಜನನ್ನು ಪೂಜಿಸ್ತಾ ಇರ್ತಾರೆ. ಇಲ್ಲಿ ಧರ್ಮರಾಜನ ರೂಪವನ್ನು ತೋರ್ಕೊಳ್ತಾನೆ ಯಮಧರ್ಮರಾಜ. ದಕ್ಷಿಣ ಭಾಗದಲ್ಲಿ ಬರುವವರೆಗೆ ಯಮನ ಆಕಾರದಲ್ಲಿ ತೋರ್ತಾನೆ. ಇಲ್ಲಿ ತೋರುವುದು 4 ಕೈಗಳು, ಅಲ್ಲಿ ತೋರುವುದು 32 ಕೈಗಳು, 16 ಕೈಗಳು ಈ ಕಡೆಗೆ, 16 ಕೈಗಳು ಈ ಕಡೆಗೆ, ಆಯುಧಗಳನ್ನು ಇಟ್ಕೊಂಡು ಕ್ರೂರವಾದ ರೂಪದಿಂದ ಯಮಧರ್ಮರಾಜ ದಕ್ಷಿಣದ ಭಾಗದಲ್ಲಿ ಬರುವವರಿಗೆ ತೋರಿಸ್ತಾನೆ. ಮನು, ದಿಲಾಪ, ಮಂದಾತ, ಸಗರ, ಭಗೀರಥ, ಅಂಬರೀಷ ಋಷಿಗಳು, ಅನರಣ್ಯ, ಮುಚುಕುಂದ, ನಿಮಿ ಮತ್ತು ಪೃಥು, ಆಮೇಲೆ ಯಯಾತಿ, ನಹುಷ, ಕುರು, ದುಷ್ಯಂತ, ಶಿಬಿ, ನಳ, ಭರತ, ಶಂತನು, ಪಾಂಡು ಮತ್ತು ಸಹಸ್ರಾರ್ಜುನ ಇವರೆಲ್ಲರೂ ಧರ್ಮರಾಜನ ಸಭಾಸದರಾಗಿದ್ದಾರೆ. ಇವರು ಹೇಗೆ ಅಂದರೆ ಇವರೆಲ್ಲ ರಾಜಋಷಿಗಳು. ಅಶ್ವಮೇಧ ಯಾಗಗಳನ್ನು ಮಾಡಿ, ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿ ಧರ್ಮರಾಜನ ಸಭಾದಲ್ಲಿ ಸದಸ್ಯರಾಗಿದ್ದಾರೆ. ಧರ್ಮರಾಜನ ಸಭೆಯಲ್ಲಿ ಏನು ನಡೆಯುತ್ತೆ ಅಂತ ಹೇಳ್ತಾರೆ. ಸಭಾಯಾಂ ಧರ್ಮರಾಜಸ್ಯ ಧರ್ಮ ಏವ ಪ್ರವರ್ತತೆ ನ ತತ್ರ ಪಕ್ಷಪಾತೋಸ್ತಿ ನಾನೃತಂ ನ ಚ ವತ್ಸರಃ. ಧರ್ಮರಾಜನ ಸಭೆಯಲ್ಲಿ ಕೇವಲ ಧರ್ಮ ಒಂದೇ ನಡೆಯುತ್ತೆ, ಅಧರ್ಮಗಳು ನಡೆಯೋದೇ ಇಲ್ಲ. ಅಧರ್ಮ ನಡೆಯೋದೇ ಇಲ್ಲ, ಅಲ್ಲಿ ಪಕ್ಷಪಾತ ಇಲ್ಲ. ನಮ್ಮ ಹಾಗೆ ಪಕ್ಷಪಾತ ಇಲ್ಲ. ಪಕ್ಷಪಾತ ಇದ್ದವರು, ಸುಳ್ಳು ಹೇಳುವವರು, ಮತ್ಸರ ಇರುವವರು ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ. 3 ನಮ್ಮಲ್ಲೇ ತುಂಬಿಕೊಂಡಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ಪಕ್ಷಪಾತ ಅಂತಾರೆ. ಪಕ್ಷಪಾತ ನೋಡಿ, ನಮ್ಮವರು ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ, ಎಲ್ಲೋ ಹೋದ್ರೆ ಅದು ಪಕ್ಷಪಾತನೇ ಆಯ್ತಾನೆ. ಪಕ್ಷಪಾತ ಆಯಿತು. ನಮ್ಮಲ್ಲಿ ಸುಳ್ಳು, ಬೆಳಿಗ್ಗೆ ಎದ್ದರೆ ಸುಳ್ಳು ಹೇಳೋದು ನಾವು. ಸುಳ್ಳು ಹೇಳೋದು ಉಪಯೋಗದಿಲ್ಲದ ಸುಳ್ಳುಗಳೇ ಹೇಳೋದು ನಾವು. ಮತ್ತೆ ಮತ್ಸರ, ಹೊಟ್ಟೆ ಕಿಚ್ಚು. ಈ ಕಿಚ್ಚಿಗೆ ಔಷಧಿ ಇಲ್ಲದೆ ಹೊಟ್ಟೆ ನೋವಿಗೆ ಔಷಧಿ ಉಂಟು, ಡಾಕ್ಟ್ರು ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡ್ಲಿಕ್ಕಾಗಲ್ಲ. ಈ ತರಹ ಇದ್ದವರು ಅಲ್ಲಿಗೆ ಪ್ರವೇಶ ಇಲ್ಲ. ಇವ್ಯಾರು ಇಲ್ಲದವರು ಯಮನ ಸಭಾಸದರಾಗಿರ್ತಾರೆ. ಅಲ್ಲಿ ಪಕ್ಷಪಾತ ಇಲ್ಲ, ಯಾರೂ ಸುಳ್ಳು ಹೇಳಲ್ಲ, ಯಾರಿಗೂ ಮತ್ಸರ ಇಲ್ಲ. ಅಯ್ಯೋ ಅವ್ರು ಹೀಗೆ ಮಾಡ್ತಾ ಇದ್ದಾರೆ, ನನಗೇನು ಸಿಕ್ಕಿಲ್ಲ ಅಂತ ಇಲ್ಲ. ಅವರವರ ಯೋಗ್ಯತೆ ಅನುಸಾರವಾಗಿ ಇರುತ್ತೆ. ಅಲ್ಲಿರುವ ಎಲ್ಲ ಸಭಾಸದರು ಇದ್ದಾರಲ್ಲ, ಎಲ್ಲರೂ ಶಾಸ್ತ್ರಕೋವಿದರು, ಅಂದರೆ ಶಾಸ್ತ್ರವನ್ನು ತಿಳಿದವರು, ಎಲ್ಲರೂ ಧರ್ಮಪರಾಯಣರು. ಅವರೆಲ್ಲರೂ ಸಭೆಯಲ್ಲಿ ಯಾವಾಗಲೂ ವೈವಸ್ವತನನ್ನು ಉಪಾಸಿಸುತ್ತಾರೆ ಅಂತ ಭಗವಂತನೇ ಹೇಳ್ತಾನೆ ಸ್ವತಃ. ಆಮೇಲೆ ಭಗವಂತ ಹೇಳ್ತಾನೆ ನೋಡಿ, ನಾವು ಹೇಳಿದ್ವಿ, ಈ ದೃಶಿ ಸಾ ಸಭಾಕಾರ್ಕ್ಷ್ಯ ಧರ್ಮರಾಜ್ಞೋ ಮಹಾತ್ಮನಃ ನತಾಂ ಪಶ್ಯಂತಿಯೇ ಪಾಪಾಹ ದಕ್ಷಿಣೇನ ಪತಾಗತಾಃ. ಏ ಗರುಡ, ಈ ಮಹಾತ್ಮ ಧರ್ಮದ ಸಭೆಯ ಈ ರೀತಿ ಇದೆಯಲ್ಲ, ಇದರಲ್ಲಿ ನಾವು ಹೋಗ್ಬೋದಲ್ಲ ಅಂತ ಯಾರಾದರೂ ಪಾಪಿಗಳು ಕೇಳಿದ್ರೆ ಹೇಳ್ತಾನೆ, ದಕ್ಷಿಣ ಮಾರ್ಗದಲ್ಲಿ ಯಾರು ಹೋಗುತ್ತಾರೋ ಅವರು ಈ ಸಭೆಯನ್ನು ನೋಡಲಿಕ್ಕೆ ಆಗಲ್ಲ, ಅವ್ರ ಕಣ್ಣಿಗೆ ಕಾಣದೇ ಇಲ್ಲ. ಅದು ಹೇಳ್ತಾನೆ. ಮುಂಚೆನೆ ಧರ್ಮರಾಜನ ಪಟ್ಟಣಕ್ಕೆ ಹೋಗಲು 4 ಮಾರ್ಗಗಳಿವೆ, ಅವುಗಳಲ್ಲಿ ಪಾಪಿಗಳು ಹೋಗುವಂತಹ ಯಮ ಮಾರ್ಗವನ್ನು ನಿನಗೆ ನಿರೂಪಿಸಿದ್ದೇನೆ ಅಂತ ಹೇಳ್ತಾನೆ ಭಗವಂತ. ಪೂರ್ವಾದಿಭಿಸ್ತ್ರಿಭಿರ್ಮಾರ್ಗಯ್ಯೋ ಗಂತಾ ಧರ್ಮ ಮಂದಿರೇ ತೇ ವೈ ಸುಕೃತಿನಃ ಪುಣ್ಯೈ ತಸ್ಯಾಂ ಗಚ್ಚಂತಿ ತಾನ್ ಶೃಣು. ಪೂರ್ವಾದಿ 3 ಮಾರ್ಗಗಳಲ್ಲಿ, ಪೂರ್ವ, ಉತ್ತರ, ಪಶ್ಚಿಮ ಮಾರ್ಗಗಳಲ್ಲಿ ಯಾರು ಧರ್ಮ ಮಂದಿರಕ್ಕೆ ಹೋಗುತ್ತಾರೋ ಅವರು ಸುಕೃತಿಗಳು, ಪುಣ್ಯವಂತರು. ಅವರು ತಮ್ಮ ಪುಣ್ಯಗಳಿಂದ ಅಲ್ಲಿ ಹೋಗುತ್ತಾರೆ. ಯಾವ ಪುಣ್ಯಗಳಿಂದ ಅಲ್ಲಿ ಹೋಗುತ್ತಾರೆ ಅನ್ನೋದನ್ನು ಹೇಳ್ತೀನಿ ಕೇಳು ಅಂತ ಭಗವಂತ ಹೇಳ್ತಾನೆ. ಪೂರ್ವ ಮಾರ್ಗಸ್ತು ತತ್ರೈಕ ಸರ್ವಭೋಗ ಸಮನ್ವಿತ ಪಾರಿಜಾತರುಚ್ಛಾಯ ಚಾಲಿತೋ ರತ್ನಮಂಡಿತ. ಪೂರ್ವ ಮಾರ್ಗ ಸರ್ವಭೋಗಗಳಿಂದಲೂ ಇದೆ, ಏನು ಬೇಕೋ ಅದು ಪೂರ್ವ ಮಾರ್ಗದಲ್ಲಿ ಸಿಗತ್ತೆ. ಪಾರಿಜಾತ ವೃಕ್ಷ ನೆರಳಿನಿಂದ ಆಚ್ಛಾದಿತವಾಗಿ ರತ್ನಗಳಿಂದ ಅಲಂಕೃತವಾಗಿದೆ ಪೂರ್ವ ಮಾರ್ಗ.
ಪಾರಿಜಾತ ನಮ್ಮಲ್ಲಿ ಬಿಡ್ತಾರೆ, ಈ ಪಾರಿಜಾತ ಅಲ್ಲ, ದೇವಲೋಕದ ಪಾರಿಜಾತ ಅದು. ವಿಮಾನ ಗಣ ಸಂಕೀರ್ಣೋ ಹಂಸಾವಳಿ ವಿರಾಜಿತ ವಿದ್ರುಮಾ ರಾಮ ಸಂಕೀರ್ಣ ಪೀಯೂಷದ್ವಯ ಸಂತತ. ಅದು ವಿಮಾನಗಳ ಗುಂಪಿನಿಂದ ಕೂಡಿದೆ, ವಿಮಾನಗಳ ಸಮೂಹದಿಂದ ಕೂಡಿದೆ, ಹಂಸಗಳ ಪಂಕ್ತಿಗಳಿಂದ ಕೂಡಿದೆ, ಹವಳದ ತೋಟಗಳಿಂದ, ಹವಳದ ತೋಟಗಳು, ಹವಳದ ಆ ತೋಟಗಳೇ ಹವಳಗಳಿರ್ತವೆ, ಹವಳಗಳ ತೋಟದಿಂದ ಸ್ವಚ್ಛವಾಗಿ ಅಮೃತ ರಸದಿಂದ ಕೂಡಿದೆ. ಅಂದರೆ ಅಲ್ಲಿ ಅಮೃತ ಬಿಂದು ಬರ್ತಾ ಇರುತ್ತೆ, ಅಮೃತ ಬಿಂದು ಅವ್ರ ಬಾಯಿನಲ್ಲಿ ಬೀಳುತ್ತೆ. ವಿದ್ರುಮ ಅಂದ್ರೆ ನೋಡಿ, ಅಲ್ಲಿರುವ ಮರಗಳು ಅದರ ಫಲ ಕೈಗೆ ಸಿಗ್ತಾ ಇರುತ್ತೆ, ಇವನು ಕಿತ್ಕೊಂಡು ಬಿಟ್ರೆ ಮತ್ತೆ ಒಂದು ಫಲ ಅದೇ ಜಾಗದಲ್ಲಿ ಹುಟ್ಟುತ್ತೆ. ಹಾಗಾಗಿ ಅಲ್ಲಿ ಜಗಳ ಇಲ್ಲ, ನನಗೆ ಈ ಹಣ್ಣು ಕಿತ್ಕೊಂಡು ಹೋಗ್ಬಿಟ್ಟ ಅಂತ. ಒಂದು ಹಣ್ಣಿನ ಮರದಲ್ಲಿ ನಿಂತ್ಕೊಂಡು ಬಿಟ್ಟು ನೀವು ಮಾವಿನ ಹಣ್ಣಿನ ಮರದಲ್ಲಿ ನಿಂತ್ಕೊಂಡು ಬಿಟ್ಟು ನನಗೆ ಮಾವಿನ ಹಣ್ಣು ಬೇಕು ಅಂದ್ರೆ ಕೊಡುತ್ತೆ, ಹಲಸಿನ ಹಣ್ಣು ಬೇಕು ಅಂದ್ರೆ ಕೊಡುತ್ತೆ, ಕಲ್ಪವೃಕ್ಷ ಏನು ನಿಂಗೆ ಕೇಳ್ತೀವಿ ಅದು ಕೊಡುತ್ತೆ. ಅಲ್ಲಿ ಬಾಗಿಲುಗಳು ಹಾಗೇನೆ, ಇವೆಲ್ಲ ನಾವೆಲ್ಲ ನೋಡ್ತೀವಲ್ಲ, ಆಟೋಮೆಟಿಕ್ ಬಂದ್ ತಟ್ಟ ತೆಗೆಯೋದು, ಇವೆಲ್ಲ ಆವಾಗ ಅಲ್ಲೇ ಇದ್ದಾವೆ, ಆವಾಗಿನಿಂದ ಅಲ್ಲೇ ಇದ್ದಾವೆ ಅವು. ಬಾಗಿಲುಗಳೆಲ್ಲ ರಕ್ತಗಷ್ಟವಾದಗಳು, ಅವಾಗೇ ತೆಕ್ಕೊಳ್ತವೆ. ಈ ಮಾರ್ಗದಿಂದ ಯಾರು ಹೋಗ್ತಾರೆ? ತೇನ ಬ್ರಹ್ಮರ್ಷಯೋ ಯಾಂತಿ ಪುಣ್ಯ ರಾಜರ್ಷಯೋ ಅಮಲಾಹ ಅಪ್ಸರೋಗಣ ಗಂಧರ್ವ ವಿದ್ಯಾಧರ ಮಹೋರಗಾಹ. ಈ ಮಾರ್ಗದಿಂದ ಪುಣ್ಯಾತ್ಮರಾದ ಬ್ರಹ್ಮ ಋಷಿಗಳು ಹೋಗ್ತಾರೆ, ನಿಷ್ಕಲ್ಮಶರಾದ ರಾಜ ಋಷಿಗಳು ಹೋಗ್ತಾರೆ, ಅಪ್ಸರೆಯರ ಸಮೂಹ ಹೋಗುತ್ತೆ, ಗಂಧರ್ವರು ಹೋಗ್ತಾರೆ, ವಿದ್ಯಾಧರರು ಹೋಗ್ತಾರೆ, ಮತ್ತು ಮಹಾಸರ್ಪಗಳು ಹೋಗ್ತಾವೆ. ಈ ಅಲ್ಲಿ ನಮ್ಮಂತಹ ಜನರಿಗೆ, ಪಾಪಿಷ್ಟರಿಗೆ ಅಲ್ಲಿ ಎಂಟ್ರಿ ಇಲ್ಲ. ದೇವತಾರಾಧಕಾಶ್ಚನ್ನೇ ಶಿವಭಕ್ತಿ ಪರಾಯಣ ಗ್ರೀಷ್ಮೇ ಪ್ರಪಾದಾನರತ ಮಾಘೇ ಕಾಷ್ಟ ಪ್ರದಾಯಿನ. ದೇವತೆಗಳನ್ನು ಆರಾಧಿಸುವವರು ಅಲ್ಲಿ ಹೋಗ್ತಾರೆ. ಒಂದು ದಿವಸವೂ ಬಿಡದೆ ದೇವತೆಗಳನ್ನು ಆರಾಧಿಸುವವರು, ಶಾಲಿಗ್ರಾಮಕ್ಕೆ ಒಂದು ದಿವಸ ಬಿಡದೆ ಅಭಿಷೇಕ ಮಾಡಿ ಅವರು ತೀರ್ಥ ತಗೊಂಡವರು ಹೋಗ್ತಾರೆ. ಶಿವಭಕ್ತಿಯಲ್ಲಿ ತತ್ಪರರಾಗಿರುವವರು ಹೋಗ್ತಾರೆ. ಅಂದ್ರೆ ನೋಡಿ, ಇಲ್ಲಿ ಹೇಳ್ತಾರೆ, ಶಿವನನ್ನು ಪೂಜಿಸದೆ ಅಲ್ಲಿ ಎಂಟ್ರಿ ಇಲ್ಲ. ತಾರತಮ್ಯದ ಸಹಿತವಾಗಿ ಶಿವನನ್ನು ಪೂಜಿಸಬೇಕು. ಶಿವನನ್ನು ಪೂಜಿಸಲಿಲ್ಲ ಅಂದ್ರೆ ಇಲ್ಲ. ಯಾಕೆಂದ್ರೆ ನಮಗೆ ಭಾಗವತದಲ್ಲೇ ಉದಾಹರಣೆ ಬರುತ್ತೆ ನೋಡಿ. ದಕ್ಷ ಪ್ರಜಾಪತಿ ಶಿವನಿಗೆ ಆಹುತಿ ಕೊಡಲ್ಲ, ಶಿವನಿಗೆ ಅವಮಾನ ಮಾಡ್ತಾನೆ. ಅವಮಾನ ಮಾಡತ್ತು ಅಲ್ಲಿ ಭಗವಂತ ಬರಲ್ಲ. ಶಿವನನ್ನು ಪೂಜೆ ಮಾಡಿದ್ರೆ ಅವನಿಗೆ ಮನ್ನಣೆ ಕೊಟ್ಟರೇನೆ ಭಗವಂತ ಬರೋದು. ಆಮೇಲೆ ಭಗವಂತ ಬಂದ. ಯಾವಾಗ ಅಂದ್ರೆ ಇವನು ಶಿವನಿಗೆ ಮನ್ನಣೆ ಕೊಟ್ಟ ಮೇಲೆ ಭಗವಂತ ಬಂದ. ಹಾಗಾಗಿ ಶಿವನ ಪೂಜೆ ಯಾರು ಮಾಡ್ತಾರೋ ಅವರು, ಶಿವನನ್ನು ತಾರತಮ್ಯ ಸಹಿತವಾಗಿ ಯಾರು ಪೂಜೆ ಮಾಡ್ತಾರೋ ಅವರು ಬರ್ತಾರೆ. ಆಮೇಲೆ ಇನ್ಯಾರು ಬರ್ತಾರೆ? ಬೇಸಿಗೆ ಕಾಲದಲ್ಲಿ, ಗ್ರೀಷ್ಮ ಋತು ಅಂದರೆ ಜ್ಯೇಷ್ಠ ಆಷಾಢ ಮಾಸ ಬರುತ್ತಲ್ವ, ಸಾಮಾನ್ಯ ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ಅರವಟ್ಟಿಗೆ ಮಾಡಿ ಅಲ್ಲಿ ನೀರು ಹಾಕಿ ಪ್ರಾಣಿಗಳಿಗೆ ಎಲ್ಲರಿಗೂ ಕೊಡ್ತಾರೋ, ಯಾರು ಪ್ರಾಣಿಗಳಿಗೆ ನೀರನ್ನು ಕೊಡ್ತಾರೋ ಅಥವಾ ನೀರಡಿಕೆ ಅಂತ ಬಂದ ಜನರಿಗೆ ನೀರು ಕೊಡ್ತಾರೋ, ಜನರಿಗೋಸ್ಕರ ಮಜ್ಜಿಗೆಯನ್ನು ಕೊಡ್ತಾರೋ, ಅಂಥವರು ಆ ಮಾರ್ಗದಲ್ಲಿ ಬರ್ತಾರೆ. ಬಾವಿ ತೋರಿಸುವವರು ಬರ್ತಾರೆ. ಮಾಘ ಮಾಸ ಚಳಿಗಾಲದಲ್ಲಿ ಕಾಸಿಕೊಳ್ಳಲು ಕಟ್ಟಿಗೆಯನ್ನು ದಾನ ಮಾಡುವವರು ಬರ್ತಾರೆ. ವಿಶ್ರಾಮಯತ್ಯ ವರ್ಷಾಸು ವಿರಕ್ತಾಂತಾನಮಾನತಃ ದುಃಖಿತಸ್ಯಾಮೃತಂ ಬ್ರೂತೆ ದರತೆ ಹಿ ಆಶ್ರಮಂ ತುಯೇ. ಮಳೆಗಾಲದಲ್ಲಿ ಏನು ಮಾಡಬೇಕು? ಮಳೆಗಾಲದಲ್ಲಿ ವಿರಕ್ತರಿಗೆ ದಾನಮಾನಗಳಿಂದ ವಿಶ್ರಾಂತಿಯನ್ನು ಕೊಡುವವರು. ಯಾರೋ ಮನೆಗೆ ಬಂದ್ರಪ್ಪ ಮಳೆ ಇದೆ ಅಂತ ದೂರದಿಂದ ನೋಡ್ಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ಟು ನಾವು ಒಳಗಡೆ ಕುತ್ಕೊಂಡ್ಬಿಟ್ರೆ ಅದು ಪಾಪ. ಅಲ್ಲಿ ಯಾರೋ ಹೇಳ್ತಾ ಇದ್ದಾರೆ, ಕರೆಕ್ಟ್ ಬಂದು ಮನೆ ಕರೀರಿ, ಮನೆ ಕರೆದ್ಬಿಟ್ಟು ಕೂಡಿಸಿ ಏನು ಬೇಕು ಅಂತ ಕೇಳಿ. ಅವ್ರು ತಿಂತಾರೋ ಕುಡಿತಾರೋ ಬೇರೆ ಪ್ರಶ್ನೆ. ನಮ್ಮ ಮನೆಗಳಲ್ಲಿ ಅವ್ರು ಬಂದರೆ ವಿನಯದಿಂದ ಮಾತಾಡಿ, ಏನಾದರೂ ಕುಡಿಲಿಕ್ಕೆ ತಿನ್ನಲಿಕ್ಕೆ ತಗೋತೀರಾ ಅಂತ ಕೇಳಿ. ಅವ್ರು ತಗೊಳ್ಳಿಲ್ಲ ಅಂದರೆ ಬೇರೆ ಪ್ರಶ್ನೆ, ಅದು ಬೇರೆ. ನಾವು ಕೇಳುವುದನ್ನು ವಿನಯವಾಗಿ ಕೇಳಬೇಕು. ಅವರಿಗೆ ಮಳೆಯಲ್ಲಿ ನೆನೆತಾ ಇದ್ರೆ ನಾವು ಸುಮ್ಮನೆ ನೋಡ್ತಾ ಇದ್ಬಿಟ್ರೆ ಅಲ್ಲ, ಅವ್ರನ್ನ ಕರೆದು ಬಿಟ್ಟು ಒಳಗಡೆ ಕೂಡಿಸ್ಬೇಕು. ಆಮೇಲೆ ಅವರಿಗೆ ವಿಶ್ರಾಂತಿಯನ್ನು ಕೊಡಬೇಕು. ಆಮೇಲೆ ಇನ್ನೂ ಹೇಳ್ತಾರೆ ನೋಡಿ, ಇನ್ನೂ ಸುಲಭ ಉಪಾಯ ಹೇಳ್ತಾರೆ. ಯಾರೋ ದುಃಖ ಪಡ್ತಾ ಇರ್ತಾನೆ, ದುಃಖ ಪಟ್ಟಾಗ ಅವನಿಗೆ ಸಮಾಧಾನದ ಪ್ರೀತಿಯ ಮಾತುಗಳನ್ನು ಆಡಬೇಕು. ಯಾರೇ ಆಗಿರಲಿ, ಸಮಾಧಾನದ ಪ್ರೀತಿಯ ಮಾತುಗಳನ್ನು ಆಡಬೇಕು. ಅವನು ದುಃಖ ಪಡ್ತಾ ಇದ್ರೆ
ಏನಿಲ್ಲಪ್ಪ ಯಾಕೆ ದುಃಖ ಪಡ್ತಾ ಇದೆಯಾ, ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ, ನಿನಗೆ ಒಳ್ಳೇದಾಗತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳಿ ಸಮಾಧಾನ ಮಾಡಬೇಕು. ಸಮಾಧಾನ ಮಾಡಿದಾಗ ಅವನಿಗೆ ಧೈರ್ಯ ಬರುತ್ತೆ. ಇಲ್ಲ ನೀನು ಹಿಂಗೆ ಮಾಡಿದ್ದಿಲ್ಲ, ಅದಕ್ಕೆ ಅನುಭವಿಸ್ತಾ ಇರೋದು ನೀನು, ನಿನ್ನ ಕರ್ಮ ನೀನು ಅನುಭವಿಸ್ತೀಯಾ ಅಂತಂದರೆ ಬಂದು ಪಾಪ. ಸಮಾಧಾನ ಮಾಡಬೇಕು ಅವನಿಗೆ, ಪ್ರೀತಿಯ ಮಾತುಗಳಿಗೆ ಸಮಾಧಾನ ಹಿತನುಡಿಗಳಿರಬೇಕು, ಅವನಿಗೆ ಮನಸ್ಸನ್ನು ಇದು ಮಾಡೋದು. ಅಂದರೆ ಯಾರು ಭಗವಂತನ ವಿರೋಧಿಗಳಾಗಿದ್ದಾರೋ ಅವರಿಗೆ ಹಿತನುಡಿ ಸಲ್ಲದು, ಹಿತನುಡಿ ಅವರಿಗೆ ಮಾಡಬಾರ್ದು. ಭಗವದ್ ಭಕ್ತರಿಗೆ, ಗುರು ಹಿರಿಯರಿಗೆ ಮರ್ಯಾದೆ ಕೊಡೋರಿಗೆ, ತಂದೆ ತಾಯಿಗಳಿಗೆ, ಅವ್ರು ಯಾರಾದರೂ ಮಳೆಯಿಂದ ಕರೆದುಕೊಂಡು ವಿಶ್ರಾಂತಿ ಮಾಡಿ ದುಃಖ ಇದ್ದಾಗ ಅವರಿಗೆ ಸಮಾಧಾನ ಮಾಡಬೇಕು. ಬಂಧು ಬಳಗಳಿಗೆ ಸಮಾಧಾನ ಮಾಡಬೇಕು. ಇಲ್ಲ ದೇವರಿದ್ದಾನೆ, ಒಳ್ಳೇದಾಗತ್ತೆ, ನಿಮ್ಗೆ ಒಳ್ಳೇದಾಗತ್ತೆ, ಇದೇನು ಕಷ್ಟದ ಸಮಯ, ಅದು ಪಾಸಾಗತ್ತೆ, ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ, ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ ಅಂತ ಹೇಳಬೇಕು. ದೇವ್ರ ಮೇಲೆ ನಂಬಿಕೆ ಇಲ್ಲದೇ ಇರೋನಿಗೆ ಸಮಾಧಾನ ಮಾಡಿದರೆ ಏನು ಉಪಯೋಗ ಇಲ್ಲ, ಅದು ನಮಗೆ ಫಲ ಸಿಗಲ್ಲ. ಹಾಗಾಗಿ ಇಲ್ಲ ಅಂದರೆ ನಿನ್ನ ಕರ್ಮ ನೋಡು, ಅವನು ಎಷ್ಟು ಹಾಳು ಮಾಡಿದ್ದ, ಎಷ್ಟು ಜನಕ್ಕೆ ಮೋಸ ಮಾಡಿದ್ದ, ಅದಕ್ಕೆ ಅನುಭವಿಸ್ತಾ ಇದ್ದಾರೆ, ದುಃಖ ಆಗ್ತಾ ಇದೆ, ಅವ್ನಿಗೆ ಆಗಲೇಬೇಕು ಅಂತಂದರೆ ಅಕಸ್ಮಾತಾಗಿ ಇನ್ನೂ ಬರುತ್ತೆ. ನಾವು ಮಾತುಗಳೆಲ್ಲ ಆಡ್ತೀವಿ, ಏನು ಮಾತಾಡ್ತೀವಿ, ನನಗೆ ಹಿಂಗೆ ಮಾಡಿದ್ದಲ್ಲ ಅವನಿಗೆ ಆಗಲೇಬೇಕು ಅಂತ ಹೇಳ್ತೀವಿ. ಏನಂದ್ರೆ ನಮ್ಮ ಮಾತು ಕೇಳಿ ದೇವರು ಅವನಿಗೆ ಕೊಟ್ಟಿದ್ದಾನೆ ಅಂತ. ದೇವ್ರು ಯಾರಿಗೆ ಏನು ಕೊಡಬೇಕೋ ಅದು ಗೊತ್ತೇ ಗೊತ್ತು ದೇವರಿಗೆ. ನನಗೆ ಹಿಂಗೆ ಮಾಡಿದ್ದಲ್ಲ ಅದಕ್ಕೆ ಕೊಟ್ಟ ಅಂತ ಅದಲ್ಲ, ಅದು ಪಾಪ ಬರುತ್ತೆ. ಅವನಿಗೆ ಸಮಾಧಾನದ ನುಡಿಗಳನ್ನು ಹೇಳಬೇಕು. ಅಂಥವರು ಹೇಳಿದವರು ಅಲ್ಲಿ ಹೋಗ್ತಾರೆ. ಸತ್ಯಧರ್ಮರಥ ಏಚ ಕ್ರೋಧಲೋಭ ವಿವರ್ಜಿತ ಪಿತೃಮಾತೃಷಿಯೇ ಭಕ್ತ ಗುರುತು ಶೂಡನೇರತಾ. ಇನ್ಯಾರು ಹೋಗ್ತಾರೆ? ಸತ್ಯಧರ್ಮರಥ ಅಂದರೆ ರಾಘವೇಂದ್ರ ಸ್ವಾಮಿಗಳು ಅಂತ. ಸತ್ಯಧರ್ಮರಥ ಅಂತಂದರೆ ಸತ್ಯಧರ್ಮರಥರಾಗಿ ಯಾರ್ಯಾರು ಇರ್ತಾರೋ ಅವರೆಲ್ಲ ಹೋಗ್ತಾರೆ. ನಮಗೆ ಇಲ್ಲ ರೀ, ನಾವು ಸತ್ಯನೂ ಇಲ್ಲ, ಅಸತ್ಯನೇ ನುಡಿಯೋದು, ಧರ್ಮ ಇಲ್ಲ, ಅಧರ್ಮನೇ ಮಾಡೋದು ನಾವು, ಅದರಲ್ಲೇ ನಮಗೆ ಆಸಕ್ತಿ. ಸತ್ಯಧರ್ಮರಥರು. ಆಮೇಲೆ ಇನ್ನೊಂದಿದೆ ನೋಡಿ, ಕ್ರೋಧ ಲೋಭಗಳನ್ನು ಬಿಟ್ಟಿರುವವರು, ಸಿಟ್ಟು ಬಿಟ್ಟಿರೋರು. ನಾವೆಲ್ಲಿ ಸಿಟ್ಟು ಬಿಟ್ಟಿದ್ದೀವಿ? ನಮ್ಮ ಸಿಟ್ಟಿದ್ದೇ ಇದೆ. ಎಲ್ಲಿ ಸಿಟ್ಟು ಮಾಡ್ಕೋಬೇಕೋ ಅಲ್ಲಿ ನಾವು ಮಾಡ್ಕೊಳ್ಳಲ್ಲ. ದೇವರ ವಿರೋಧಿಗಳು ಬಂದಾಗ ನಾವು ಸಿಟ್ಟು ಮಾಡ್ಕೊಳ್ಳಲ್ಲ. ದೇವ್ರ ಕೋಣೆದಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಾವು ಸಿಟ್ಟು ಮಾಡ್ತೀವಿ. ದೇವ್ರ ದೇವ್ರ ಕೋಣೆದಲ್ಲಿ ಪೂಜೆ ಮಾಡಬೇಕಾದ್ರೆ ಅದೇನು ಸಿಗಲಿಲ್ಲ ಅಂದರೆ ಬೈಯದೆ ಮನೆಯವ್ರನ್ನ. ಕೇಳಿ ಬೈಯೋದು, ಬೈತಾನೆ ಪೂಜೆ ಮಾಡೋದು. ಆವಾಗೇ ಸಿಟ್ಟು ಬರೋದಲ್ಲ. ಸಿಟ್ಟು ನಮ್ಮಲ್ಲಿ ರಕ್ತಗತ ಆಗ್ಬಿಟ್ಟಿದೆ. ಸಿಟ್ಟು ಬರಬಾರ್ದು, ಸಿಟ್ಟು ಇರಬಾರ್ದು. ಸಿಟ್ಟೇ ಎಲ್ಲದಕ್ಕೂ ಮೂಲ. ಸಿಟ್ಟಿನಿಂದ ಏನು ಮಾತಾಡ್ತೀವಿ ಇನ್ನೂ ಗೊತ್ತಾಗಲ್ಲ, ಏನು ಅನಾಹುತ ಆಗತ್ತೆ ಅನ್ನೋದು ಗೊತ್ತಾಗಲ್ಲ. ಕ್ರೋಧವನ್ನು ಬಿಡಬೇಕು, ಲೋಭವನ್ನು ಬಿಡಬೇಕು. ನನಗೇ ಸಿಗಬೇಕು, ಬೇರೆಯವನಿಗೆ ಸಿಗಬಾರ್ದು ಲೋಭ, ಅದನ್ನು ಬಿಡಬೇಕು. ಅಂತವರು ಹೋಗ್ತಾರೆ. ಪಿತೃಮಾತೃಷಿಯೇ ಭಕ್ತಾ. ಪಿತೃಮಾತೃಗಳನ್ನು ಯಾರು ಭಕ್ತಿಯಿಂದ ಸೇವೆ ಮಾಡ್ತಾರೋ, ಪಿತೃಮಾತೃಗಳನ್ನು ಯಾರು ಭಕ್ತಿಯಿಂದ ಸೇವೆ ಮಾಡ್ತಾರೋ, ಯಾರು ಗುರುವಿನ ಸೇವೆಯಲ್ಲಿ ನಿರತರಾಗಿರ್ತಾರೋ ಅವರು ಈ ಮಾರ್ಗದಲ್ಲಿ ಹೋಗ್ತಾರೆ, ಯಮಧರ್ಮನ ಅರಮನೆಯಲ್ಲಿ ಹೋಗ್ತಾರೆ. ಅಂದರೆ ಒಂದ್ಸತಿ ಮಾಡಿಬಿಟ್ಟಿದ್ದೇ ಹೋಗ್ತೀನ ಅಂತಂದ್ರಲ್ಲ, ಸದಾ ಮಾಡ್ತಾ ಇರಬೇಕು ಅಂತ ಹೇಳೋದು. ಆಮೇಲೆ ಹೇಳ್ತಾರೆ, ಭೂಮಿದಾಹ ಗೃಹದಾಹ ಗೋದಾಹ ವಿದ್ಯಾದಾನ ಪ್ರದಾಯಕಾಹ ಪುರಾಣ ವಕ್ತೃ ಶ್ರೋತಾರಃ ಪಾರಾಯಣ ಪರಾಯಣ. ಭೂದಾನ, ಗೃಹದಾನ, ಗೋದಾನ, ವಿದ್ಯಾದಾನ ಮಾಡಿದವರು, ಪುರಾಣವನ್ನು ಹೇಳುವವರು ಮತ್ತು ಕೇಳುವವರು, ಅಂದರೆ ಶ್ರದ್ಧೆಯಿಂದ ಹೇಳುವವರು, ಶ್ರದ್ಧೆಯಿಂದ ಕೇಳುವವರು, ಸ್ತೋತ್ರ ವೇದಾದಿ ಪಾರಾಯಣದಲ್ಲಿ ನಿರತರಾಗಿರುವವರು ಈ ಅರಮನೆಗೆ ಹೋಗ್ತಾರೆ. ಅಂದರೆ ಎಲ್ಲ ಕಡೆ ಹಿಂದೆ ಶ್ರದ್ಧೆ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು, ಶ್ರದ್ಧೆಯಿಂದ ಅಂತ ಅಧ್ಯಾಹಾರ ಮಾಡ್ತಾರೆ. ಕಾಟಾಚಾರಕ್ಕೆ ಅಂತಲ್ಲ, ಶ್ರದ್ಧೆಯಿಂದ ಮಾಡಬೇಕು ಅಂತ. ಏತೇ ಸುಹೃದಿನಾಶ್ಚನ್ಯೇ ಪೂರ್ವದ್ವಾರೇ ವಿಶಂತಿ ಚ ಯಾಂತಿ ಧರ್ಮಸಭಾಯಾಂತೆ ಸುಶೀಲಾ ಶುದ್ಧ ಬುದ್ಧಯ. ಇವರು ಮತ್ತು ಇನ್ನಿತರ ಸುಹೃದಿಗಳು ಪೂರ್ವ ದ್ವಾರದಲ್ಲಿ ಪ್ರವೇಶಿಸ್ತಾರೆ. ಇವರು ಶೀಲವಂತರು ಮತ್ತು ಪರಿಶುದ್ಧ ಬುದ್ಧಿಯುಳ್ಳವರು. ಇವರು ಧರ್ಮರಾಜನ ಸಭೆಗೆ ಹೋಗ್ತಾರೆ. ಇನ್ನು ಎರಡನೆಯ ಮಾರ್ಗದಲ್ಲಿ ಹೋಗುವವರ ಕಥೆ ಹೇಳ್ತೀನಿ ಅಂತಾರೆ. ದ್ವಿತೀಯ ಸ್ತೋತ್ತರೋ ಮಾರ್ಗೋ ಮಹಾರಥಶತೈರ್ವತ್ರ ನರಯಾನ ಸಮಾಯುಕ್ತೋ ಹರಿಚಂದ್ರನ ಮಂಡಿತ. ಎರಡನೆಯ ಉತ್ತರದ ದ್ವಾರ ಮಹಾರಥಗಳಿಂದ ಕೂಡಿದೆ, ಪಲ್ಲಕ್ಕಿಗಳಿಂದ ಕೂಡಿದೆ, ಹರಿಚಂದ್ರನ ಎಂಬ ದೇವಲೋಕದ ವೃಕ್ಷಗಳಿಂದ ಕೂಡಿದೆ ಉತ್ತರ ದ್ವಾರ.
ಹಂಸಸಾರ ಸಂಕೀರ್ಣ ಚಕ್ರವಾಕೋಪಶೋಭಿತ ಅಮೃತದ್ರವ ಸಂಪೂರ್ಣ ತತ್ರ ಬಾಧಿ ಸರೋವರ. ಹಂಸ ಕೊಕ್ಕರೆಗಳಿಂದ ತುಂಬಿರುವ ಚಕ್ರವಾಕ ಪಕ್ಷಿಗಳಿಂದ ಶೋಭಿತವಾಗಿ ಅಮೃತದಿಂದ ತುಂಬಿದ ಸರೋವರ ಅಲ್ಲಿ ಯಾವಾಗಲೂ ಶೋಭಿಸುತ್ತಾ ಇರುತ್ತೆ ಉತ್ತರ ದ್ವಾರದಲ್ಲಿ. ಈ ಮಾರ್ಗದಿಂದ ಯಾರು ಹೋಗ್ತಾರೆ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಅನೇನ ವೈದಿಕಾಯಾಂತಿ ತಥಾ ಅಭ್ಯಾಗತ ಪೂಜಕಾ ದುರ್ಗಾಬಾನೋಶ್ವಶ್ಚ ಯೇ ಭಕ್ತಾಸ್ತೀರ್ಥ ಸ್ನಾತಶ್ಚ ಪರ್ವಸು. ಈ ಮಾರ್ಗದಿಂದ ಯಾರು ಹೋಗ್ತಾರೆ? ವೇದೋಕ್ತ ಕರ್ಮವನ್ನು ಯಾರು ಮಾಡ್ತಾರೆ, ವೇದದಲ್ಲಿ ಹೇಳಿದ ಕರ್ಮವನ್ನು ಯಾರು ಮಾಡ್ತಾರೋ ಅವರು ಹೋಗ್ತಾರೆ. ವೇದಾಧ್ಯಯನ ಮಾಡಿದರೂ ಹೋಗ್ತಾರೆ. ಅಭ್ಯಾಗತರನ್ನು ಪೂಜಿಸುವವರು ಹೋಗ್ತಾರೆ. ಅಂದರೆ ಅತಿಥಿ ಅಂದರೆ ನಾವು ಮನೆಗೆ ಕರಿತೀವಿ, ಅವರು ಬರ್ತಾರೆ, ಅವರು ಅತಿಥಿಗಳು. ಅಭ್ಯಾಗತರು ಅಂದರೆ ಕರೆದೇನೆ ಬರುವವರು ಅಭ್ಯಾಗತರು. ನಾವೇನೋ ಅಡುಗೆ ಮಾಡಿರ್ತೀವಿ, ಊಟ ಮಾಡಿರಲ್ಲ, ಅತಿಥಿಗಳು ಹೇಳ್ತೀವಿ, ಬರ್ತಾರೆ, ಅವ್ರು ಕಾಯ್ತೀವಿ. ನಾವು ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಭೋಜನ ತಗೋಬೇಕು ಅಂತ ಅಭ್ಯಾಗತರು ಯಾರು ಬಂದರೋ ಅವರಿಗೆ ಮೊದಲು ಹಾಕಬೇಕು. ಭಗವಂತ ಕಳಿಸಿರ್ತಾನೆ ಅವರಿಗೆ, ನಮಗೆ ಅನ್ನದಾನದ ಫಲ ಕೊಡಲಿಕ್ಕೆ. ಅಭ್ಯಾಗತರು ನಾವು ಹೇಳೋದ ಕೇಳಿದ ಬರ್ತಾರೆ, ಬಂದರೆ ಅವರಿಗೆ ಊಟ ಹಾಕಬೇಕು. ಈಗೇನಿಲ್ಲ, ಅವಾಗೊಂದು ಬಾಗಿಲ ಕೊಂಡು ಹೋಗ್ಬಿಟ್ರೆ ಬಾಗಿಲು ಕಿಟಕಿ ಎಲ್ಲನೂ ಆಗಿಲ್ಲ, ಯಾರು ಬರ್ತಾರೆ ಕಿಟಕಿಯಿಂದ ಸ್ವಲ್ಪ ನೋಡೋದು, ಬಾಗಿಲು ಹಾಕೋದು. ಇಲ್ಲ ಅಂದರೆ ನಾಯಿ ಇದೆ ಅಂತ ಬೋರ್ಡ್ ಹಾಕ್ಬಿಡೋದು. ನಮಗೆ ಎಷ್ಟೋ ಸತಿಗೆ ಈಗಿನ ಜನಕ್ಕೆ ನಾಯಿನೇ ಅಭ್ಯಾಗತರ ಹೋಗಿದೆ. ಹಾಗಿರಬಾರ್ದು. ಅಭ್ಯಾಗತರನ್ನು ಪೂಜಿಸಬೇಕು. ಯಾರು ದುರ್ಗಾದೇವಿ ಸೂರ್ಯನ ಭಕ್ತರಾಗಿದ್ದಾರೋ ಅವರು, ಯಾರು ಪರ್ವದಿನಗಳಲ್ಲಿ ತೀರ್ಥಿಸ್ತಾರೆ, ಪರ್ವದಿನಗಳು ಅಂದರೆ ಸಂಕ್ರಮಣ ಗ್ರಹಣಗಳು, ಈ ಗ್ರಹಣಗಳಲ್ಲಿ ಯಾರು ತೀರ್ಥ ಸ್ನಾನಗಳನ್ನು ಮಾಡ್ತಾರೋ ಅವರು ಉತ್ತರ ಮಾರ್ಗಕ್ಕೆ ಹೋಗ್ತಾರೆ. ವಾರಾಣಸ್ಯಂ ಗೋಗ್ರಹೇ ಚ ತೀರ್ಥತೋಯ ಮೃತಾ ವಿದೇಹೇ ಬ್ರಾಹ್ಮಣಾರ್ಥೇ ಸ್ವಾಮಿ ಕಾರ್ಯೇ ತೀರ್ಥಕ್ಷೇತ್ರಸ್ಸು ಯೇ ಮೃತಾ. ಯಾರು ಬ್ರಾಹ್ಮಣರಿಗೋಸ್ಕರ ಸ್ವಾಮಿ ಕಾರ್ಯದಲ್ಲಿ ತೊಡಗಿರುವಾಗ ತೀರ್ಥಕ್ಷೇತ್ರಗಳಲ್ಲಿ ಮೃತರಾಗ್ತಾರೋ ಅವರು, ಯಾರು ದೇವ ಪ್ರತಿಮೆಗಳನ್ನು ಯಾರೋ ದೇವರ ಪ್ರತಿಮೆಗಳನ್ನು ಹಾಳು ಮಾಡ್ತಾ ಇರ್ತಾರೆ, ವಿಧ್ವಂಸ ಮಾಡ್ತಾ ಇರ್ತಾರೆ, ಅದನ್ನು ತಪ್ಪಿಸಲು ಹೋಗಿ ಸಾಯ್ತಾರೋ ಅವರು, ಯಾರು ಯೋಗಾಭ್ಯಾಸಗಳಿಂದ ಮೃತರಾಗ್ತಾರೋ ಅವರು, ಯೋಗಾಭ್ಯಾಸ ಅಂದರೆ ಹೀಗೆ ಮಾಡ್ತಾರೆ, ಈ ಯೋಗಾಭ್ಯಾಸ ಅಲ್ಲ, ಯೋಗಾಭ್ಯಾಸದಿಂದ ಮೃತರಾಗ್ತಾರೋ ಅವರು. ಆಮೇಲೆ ಸತ್ಪಾತ್ರ ಪೂಜಕ ನಿತ್ಯಂ ಮಹಾದಾನ ರಥಾಶ್ಚಯೇ ಪ್ರವಿಶಂತ್ಯುತ್ತರೇ ದ್ವಾರೇ ಯಾಂತಿ ಧರ್ಮಸಭಾಂಚತೆ. ಯಾರು ಸಜ್ಜನರನ್ನು ಪೂಜಿಸ್ತಾರೋ, ದುರ್ಜನರನ್ನು ಎಂದು ಪೂಜೆ ಮಾಡಬಾರ್ದು, ಸಜ್ಜನರನ್ನು ಪೂಜಿಸ್ತಾರೋ ಮತ್ತು ಯಾವಾಗಲೂ ಮಹಾದಾನಗಳಲ್ಲಿ ನಿಲ್ತಾರೆ, ತಮಗೆ ಶಕ್ತಿ ಇದ್ದರೆ ದೇವರು ಕೊಟ್ಟಿದ್ರೆ ಆ ದಾನಗಳನ್ನು ಕೊಡಬೇಕು. ಉತ್ತರ ದ್ವಾರದಲ್ಲಿ ಪ್ರವೇಶಿಸಿ ಅವರು ಧರ್ಮಸಭೆಗೆ ಹೋಗ್ತಾರೆ. ತೃತೀಯ ಪಶ್ಚಿಮೋ ಮಾರ್ಗೋ ರತ್ನಮಂದಿರ ಮಂಡಿತ ಸುಧಾರಸಾದ ಪೂರ್ಣ ದೀರ್ಘಿಕಾಭಿರ್ವಿರಾಜಿತ. ಮೂರನೆಯದಾದ ಪಶ್ಚಿಮ ಮಾರ್ಗದ ಬಗ್ಗೆ ಹೇಳ್ತೀನಿ ಕೇಳು ಅಂತ ಭಗವಂತ ಹೇಳ್ತಾನೆ. ರತ್ನದ ಮಂದಿರಗಳಿಂದ ಶೋಭಿತವಾಗಿದೆ, ಅದು ಯಾವಾಗಲೂ ಅಮೃತ ರಸದಿಂದ ತುಂಬಿರುವ ಕೊಳಗಳಿಂದ ಪಾಂಡುಗಳಿಂದ ವಿರಾಜಿತಮಾನವಾಗಿದೆ ಅಂತ ಹೇಳ್ತಾನೆ ಭಗವಂತ. ಐರಾವತ ಕುಲೋದ್ಭೂತ ಉತ್ತಮ ತಂಗ ಸಂಕುಲ ಉಚ್ಚೈಶ್ರವ ಸಮುತ್ಪನ್ನ ಹಯರತ್ನ ಸಮನ್ವಿತ. ಆವಾಗ ಐರಾವತ ಕುಲದಲ್ಲಿ ಹುಟ್ಟಿದ ಮದಿಸಿದ ಆನೆಗಳ ಹಿಂಡುಗಳಿಂದ ಇರುತ್ತೆ, ಮತ್ತೆ ಉಚ್ಚೈಶ್ರವ ಎಂಬ ಕುದುರೆಯಿಂದ ಹುಟ್ಟಿದ ಉತ್ತಮವಾದ ಕುದುರೆಗಳಿಂದ ಅದು ಕೂಡಿದೆ ಆ ದ್ವಾರ. ಅವು ಕಾಯ್ತಾ ಇರ್ತವೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದವ್ರನ್ನ. ಯಾರು ಆ ದ್ವಾರದಲ್ಲಿ ಬರ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅದು ಕಾಯ್ತಾ ಇರ್ತವೆ ಕುದುರೆಗಳೆಲ್ಲ. ಅಲ್ಲೇನೋ ಹಂಪಿರಲ್ಲ, ಪಾಟ್ವಲ್ಸ್ ಇರಲ್ಲ, ಏನಿರಲ್ಲ ಅಲ್ಲಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತವೆ ಅವು. ಏತೇನ ಆತ್ಮಪರಾಯಾಂತಿ ಸಚ್ಚಾಸ್ತ್ರ ಪರಿಚಿಂತಕ ಅನನ್ಯ ವಿಷ್ಣು ಭಕ್ತಾಶ್ಚ ಗಾಯತ್ರಿ ಮಂತ್ರ ಜಾಪಕ. ಇಲ್ಲಿ ಯಾರು ಹೋಗ್ತಾರೆ ಈ ಮಾರ್ಗದಲ್ಲಿ, ಪಶ್ಚಿಮ ಮಾರ್ಗದಲ್ಲಿ? ಪರಮಾತ್ಮನ ತತ್ವದಲ್ಲಿ ನಿರತರಾದವರು, ಪಂಚಭೇದಗಳನ್ನು ಅರಿತವರು, ವೇದಾಂತ ಉತ್ತಮ ಶಾಸ್ತ್ರಗಳ ಚಿಂತನೆಯನ್ನು ಮಾಡುವವರು, ಸಾತ್ವಿಕ ಗ್ರಂಥಗಳ ಚಿಂತನೆಯನ್ನು ಮಾಡುವವರು, ವಿಷ್ಣುವಿನ ಅನನ್ಯ ಭಕ್ತರು, ವಿಷ್ಣುವಿನ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟವರು, ಒಂದು ಚೂರು ಅನುಮಾನ ಇರೋದಿಲ್ಲ ಅವ್ರ ಹತ್ರ. ಯಾರು ನಿಷ್ಠೆಯಿಂದ ಗಾಯತ್ರಿ ಮಂತ್ರವನ್ನು ಜಪಿಸ್ತಾರೋ ಅವರು ಪಶ್ಚಿಮ ಮಾರ್ಗದಿಂದ ಹೋಗ್ತಾರೆ. ಮತ್ತೆ ಹೇಳ್ತಾರೆ, ಪರಹಿಂಸಾ ಪರದ್ರವ್ಯ ಪರಪಾದ ಪರಾನ್ಮುಖಾ ಸ್ವದಾರನಿರತ ಸಂತಹ ಸಾಗ್ನಿಕಾ ವೇದ ಪಾಠಕ. ಯಾರು ಪರರಿಗೆ ಹಿಂಸೆ ಮಾಡೋದಿಲ್ಲವೋ, ಪರರ ದ್ರವ್ಯವನ್ನು ಅಪಹಾರ ಮಾಡುವುದಿಲ್ಲವೋ, ಅದು ಅವನಿಗೆ ಸೇರಿದ್ದು ನನಗೆ ಸೇರಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಟ್ರು ಅಪಹಾರ ಮಾಡಿದಷ್ಟೇ ಪಾಪ. ಪರರ ದ್ರವ್ಯ ಅಪಹಾರ ಮಾಡೋದಿಲ್ಲವೋ, ಪರರ ಜೊತೆ ವ್ಯರ್ಥ ವಿತ್ತಂಡ ಮಾದ ಹೊರಿಕತೆ
ಹರಿಕತೆ ಅಂತಂದ್ರೆ ಈ ಹರಿಯ ಕಥೆಗಳಲ್ಲ, ಈ ಲೋಕ ವಾರ್ತೆಗಳ ಬಗ್ಗೆಯೇ ಇರುವವರು. ಲೋಕನಾಥನ ವಾರ್ತೆ ಇಲ್ಲ, ಲೋಕದ ವಾರ್ತೆಗಳೇ, ಬರೀ ಅವುಗಳನ್ನೇ ಮಾಡ್ತಾ ಇರ್ತಾರೋ ಅವುಗಳಿಂದ ದೂರ ಇರುವವರು. ಸ್ವದಾರಾನಿರ್ತರು, ತನ್ನ ಪತ್ತಿಯಲ್ಲಿ ನಿರತರು, ಸಜ್ಜನರು, ಅಗ್ನಿಹೋತ್ರ ಮಾಡುವವರು ಮತ್ತು ವೇದ ಪಾಠಕರು, ಇವರುಗಳೆಲ್ಲ ಈ ಮಾರ್ಗದಿಂದ ಪಶ್ಚಿಮ ಮಾರ್ಗದಿಂದ ಹೋಗ್ತಾರೆ. ಆಮೇಲೆ ಬ್ರಹ್ಮಚರ್ಯ ವ್ರತಧರಾ ವಾನಪ್ರಸ್ಥ ತಪಸ್ವಿನಃ ಶ್ರೀಪಾದ ಸನ್ಯಾಸ ಪರಾಹ ಸಮಲೋಷ್ಟಕತ್ವ ಕಾಂಚನ. ಬ್ರಹ್ಮಚರ್ಯ ವ್ರತನಿಷ್ಠರು. ನನಗೆ ಮದುವೆ ಆಗಿಲ್ಲ, ನಮ್ಮ ಬ್ರಹ್ಮಚಾರಿ ಅಂತ ನಡೆಯಲ್ಲ ರೀ. ಬ್ರಹ್ಮಚರ್ಯ ವ್ರತನಿಷ್ಠರಂದ್ರೆ ಚರತಿ ಅಂದ್ರೆ ನಡೆಯೋದು, ಸಂಚರಿಸೋದು. ದೇವರಲ್ಲಿ ಸಂಚರಿಸೋದಂದ್ರೆ ದೇವರನ್ನು ತಿಳಿದುಕೊಳ್ಳುವ ಶಾಸ್ತ್ರದಲ್ಲಿ ಸಂಚರಿಸರು. ಈಗ ನಾವು ಜನಿವಾರ ಹಾಕೊಂಡ್ರೆ ಬ್ರಹ್ಮಚಾರಿ ಅಂದ್ರೆ 3 ಎಳೆಗಳಿದ್ದಾವೆ, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಆ 3 ವೇದಗಳಲ್ಲಿ ಭಗವಂತನನ್ನು ಚಿಂತಿಸಿ ಭಗವಂತನನ್ನು ಅಲ್ಲಿ ಚರಿಸಿ ಅವನನ್ನು ಚಿಂತಿಸುವವರು ಬ್ರಹ್ಮಚಾರಿಗಳೆನಿಸ್ತಾರೆ. ಸುಮ್ಮನೆ ನಮ್ಗೆ ಮದುವೆ ಆಗಿಲ್ಲ, ನಮ್ಮ ಬ್ರಹ್ಮಚಾರಿ ಅಂದ್ರೆ ಆಗಲ್ಲ. ವಾನಪ್ರಸ್ಥರು, ತಪಸ್ವಿಗಳು, ಜಪತಪಗಳನ್ನು ಮಾಡುವವರು. ಆಮೇಲೆ ಏನು ಹೇಳ್ತಾರೆ, ಸಮಲೋಷ್ಟಾಶ್ವ ಕಾಂಚನ, ಮಣ್ಣು, ಕಲ್ಲು ಮತ್ತು ಚಿನ್ನ ಎರಡೂ ಸಮ ಅನ್ನುವರು, ಯಾವುದಕ್ಕೂ ಬೆಲೆ ಇಲ್ಲ ಅನ್ನುವರು. ಯಾವಾಗಲೂ ಹರಿಯ ಪಾದ ಪೂಜೆಯಲ್ಲೇ ನಿರತರಾದ ಸನ್ಯಾಸಿಗಳು ಅಂದರೆ ಸಮ್ಯಕ್ ನ್ಯಾಸ ಅಂದರೆ ಯಾವಾಗಲೂ ಹರಿಯಲ್ಲಿ ಧ್ಯಾನ ಇಟ್ಟವರು. ಸಮ್ಯಕ್ ನ್ಯಾಸ ಅಂದರೆ ಇನ್ನೊಂದು ಅರ್ಥ ಇದೆ. ನ್ಯಾಸ ಅಂದರೆ ಬಿಡುವುದು ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ವಿಷಯ ಪದಾರ್ಥಗಳ ಬಗ್ಗೆ ಬಿಡುವುದು ಸನ್ಯಾಸ. ಜ್ಞಾನ ವೈರಾಗ್ಯ ಸಂಪನ್ನಾ ಸರ್ವಭೂತ ಹಿತೇ ರಥಾ ಶಿವವಿಷ್ಣು ಮೃತಕರಾ ಕರ್ಮ ಬ್ರಹ್ಮ ಸಮರ್ಪಕಾ. ಭಗವಂತನ ಜ್ಞಾನ ಮತ್ತು ವೈರಾಗ್ಯದಿಂದ ಕೂಡಿದವರು, ಎಲ್ಲ ಜೀವಿಗಳ ಹಿತದಲ್ಲಿ ಸರ್ವೇ ಜನ ಸುಖಿನಾ ಭವಂತು ಅನ್ನುವರು. ಎಲ್ಲ ಜೀವಿಗಳ ಹಿತದಲ್ಲಿ ಆಸಕ್ತರಾದವರು, ಶಿವ ಮತ್ತು ವಿಷ್ಣುವಿನ ವ್ರತಗಳನ್ನು ಮಾಡುವವರು, ಕರ್ಮಗಳಲ್ಲಿ ಬ್ರಹ್ಮನಲ್ಲಿ ಸಮರ್ಪಣೆ ಮಾಡುವವರು. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಲ್ಲ, ಶಾಸ್ತ್ರದಲ್ಲಿ ಬ್ರಹ್ಮ ಅಂದರೆ ಪರಮಾತ್ಮನೇ, ವಿಷ್ಣುನೇ. ಋಣೈಸ್ತ್ರಿಭಿರ್ವಿನಿರ್ಮುಕ್ತಾ ಪಂಚಯಜ್ಞರತಾ ಸದಾ ಪಿತॄಣಾಂ ಶ್ರಾದ್ದದಾತಾರ ಕಾಲೇ ಸಂಧ್ಯಮುಪಾಸಕ. ದೇವ, ಋಷಿ, ಪಿತೃಗಳು ಹುಟ್ಟುತ್ತಾನೆ 3 ಋಣ ನಮ್ಮಲ್ಲಿರುತ್ತೆ. ದೇವ, ಋಷಿ, ಪಿತೃಗಳು ಇವರ 3 ಋಣಗಳಿಂದ ಯಾರು ಮುಕ್ತರಾಗ್ತಾರೋ ಅವರು. ದೇವರ ಋಣ ಪೂಜೆ ಮಾಡಿ, ಋಷಿಗಳ ಋಣ ಬ್ರಹ್ಮಯಜ್ಞ ಮಾಡಿ, ಪಿತೃಗಳ ಋಣ ಬ್ರಹ್ಮಯಜ್ಞ ಮಾಡಿ, ತಂದೆ ತಾಯಿಗಳ ಋಣ ಶ್ರಾದ್ದವನ್ನು ಮಾಡಿ ಯಾರು ಕಳ್ಕೊಳ್ತಾರೋ ಅವರು. ಯಾವಾಗಲೂ ಪಂಚಯಜ್ಞಗಳಲ್ಲಿ ನಿರತರಾದವರು, ಪಿತೃಗಳ ಶ್ರಾದ್ದವನ್ನು ಮಾಡುವವರು. ನೋಡಿ ಇಲ್ಲೂ ಬರುತ್ತೆ, ಪಿತೃಗಳ ಶ್ರಾದ್ದವನ್ನು ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವರು ಧರ್ಮರಾಜನ ಪಶ್ಚಿಮ ದ್ವಾರದಿಂದ ಹೋಗ್ತಾರೆ. ಇದನ್ನರ ಕೇಳಿಬಿಟ್ಟು ಶ್ರದ್ಧೆಯಿಂದ ಮಾಡಬೇಕಾಗತ್ತೆ. ಸಂಧ್ಯಾ ವಂದನೆ ಮಾಡುವವರು, ಸಂಧ್ಯೋಪಾಸನೆ ಮಾಡುವರು, ಸರಿಯಾದ ಕಾಲದಲ್ಲಿ ಸಂಧ್ಯೋಪಾಸನೆ ಮಾಡುವರು. ನಾನೇನು ಸಂಧ್ಯಾವಂದನೆ ಬಿಟ್ಟಿಲ್ಲ, ನಾನು ರಾತ್ರಿ 12 ಗಂಟೆಗೂ ಮಾಡ್ತೀನಿ, 2 ಗಂಟೆಗೂ ಮಾಡ್ತೀನಿ ಅಂದರೆ ಅದಕ್ಕೆ ಒಪ್ಪಲ್ಲ. ಕರೆಕ್ಟ್ ಟೈಮ್ನಲ್ಲಿ ಮಾಡಬೇಕು. ಅದು ಮಾಡಿದವರು ಇದಕ್ಕೆ ಹೋಗ್ತಾರೆ, ಆ ಮಾರ್ಗದಲ್ಲಿ ಹೋಗ್ತಾರೆ. ಆಮೇಲೆ ಇನ್ಯಾರು ಹೋಗ್ತಾರೆ ಅಂತ ಹೇಳ್ತಾರೆ ನೋಡಿ. ನೀಚ ಸಂಘ ವಿಧಿರ್ಮುಕ್ತ ಸತ್ಸಂಗತಿ ಪರಾಯಣ ಏತೇ ಅಪ್ಸರೋಗಣೈರ್ಯುಕ್ತ ವಿಮಾನವರ ಸಂಸ್ಥಿತ. ಯಾರು ದುರ್ಜನರ ಸಹವಾಸದಿಂದ ದೂರ ಇರ್ತಾರೋ ಅವರು. ನೋಡಿ, ದುರ್ಜನರ ಸಹವಾಸವನ್ನು ಮಾಡಬಾರದು, ಸಜ್ಜನರ ಸಹವಾಸವನ್ನು ಮಾಡಬೇಕು. ದುರ್ಜನರ ಸಹವಾಸವನ್ನು ಮಾಡಲೇಬಾರದು, ಅವಾಯ್ಡ್ ಮಾಡಬೇಕು. ಸತ್ಸಂಗದಲ್ಲೇ ನಿರತರಾದವರು. ದುರ್ಜನರ ಸಂಘದಲ್ಲಿ, ದುರ್ಜನರ ಮನೆಯಲ್ಲಿ ನೀರನ್ನು ಕೂಡ ಕುಡಿಯಬಾರದು. ಈ ಪುಣ್ಯವಂತರು ಅಪ್ಸರ ಗುಣಗಳಿಂದ ಕೂಡಿ ಶ್ರೇಷ್ಠವಾದ ವಿಮಾನದಲ್ಲಿ ಕುಳಿತು ಹೋಗ್ತಾರೆ. ಏನು ಮಾಡ್ತಾರೆ, ಹೇಗೆ ಹೋಗ್ತಾರೆ ಅಂದರೆ ಸುಧಾಪಾನಂ ಪ್ರಕುರ್ವಂತೋ ಯಾಂತಿತೆ ಧರ್ಮ ಮಂದಿರಂ ವಿಶಂತಿ ಪಶ್ಚಿಮ ದ್ವಾರೆ ಯಾಂತಿ ಧರ್ಮ ಸಭಾಂತರೆ. ಅಮೃತಪಾನ ಮಾಡುತ್ತಾ ಪಶ್ಚಿಮ ದ್ವಾರದಿಂದ ಪ್ರವೇಶಿಸಿ ಯಮನ ಸಭೆಯ ಮಧ್ಯಕ್ಕೆ ಹೋಗ್ತಾರೆ. ಯಮರಾಜ ನೋಡಿ ಏನು ಆಶ್ಚರ್ಯ ಅಂದರೆ, ಧರ್ಮರಾಜ ಏನು ಮಾಡ್ತಾನೆ ಅಂದರೆ, ಯಮಸ್ಥಾನಗತಾನ್ ಕೃತ್ವ ಸ್ವಾಗತಂ ದದತೆ ಮುಹು ಸಮುತ್ಥಾನಂ ಚ ಕುರುತೆ ತೇಷಾಂ ಗಚ್ಚತಿ ಸಮ್ಮುಖಂ. ಯಮಧರ್ಮರಾಜ ಅವರು ಯಾವಾಗ ಮಾರ್ಗದಿಂದ ಬರ್ತಾರೋ ಎದ್ದು ಬಿಟ್ಟು ಬನ್ನಿ ಬನ್ನಿ ನೀವು ಪುಣ್ಯವಂತರು ಅಂತ ಹೇಳಿಬಿಟ್ಟು ಕರೆದು ನಿಂತು ಎದ್ದು ನಿಂತು ಅವರನ್ನ ಸ್ವಾಗತವನ್ನು ಮಾಡ್ತಾನೆ. ಯಮಧರ್ಮರಾಜ ಸ್ವಾಗತವನ್ನು ಮಾಡ್ತಾನೆ ಅವರಿಗೆ. ಅವನು ಹೇಗೆ ಕಾಣ್ತಾನೆ ಯಮಧರ್ಮರಾಜ ಅವರಿಗೆ ಅಂದರೆ,
ತದಾ ಚತುರ್ಭುಜೋ ಭೂತ್ವಾ ಶಂಖಚಕ್ರ ಗದಾಸಿಭೃತ್ ಪುಣ್ಯಕರ್ಮ ರಥಾನಾಂಚ ಸ್ನೇಹಾನ್ ಮಿತ್ರವದಾಚರೇತ್. 4 ಭುಜಗಳಿಂದಾಗಿ ಶಂಖ ಚಕ್ರ ಗದೆ ಕತ್ತಿಗಳಿಂದ ನಿರತನಾಗಿ ಪುಣ್ಯಕರ್ಮಗಳಿಂದ ನಿರತರಾದವರಿಗೆ ಸ್ನೇಹದಿಂದ ಮಿತ್ರರಂತೆ ಸ್ನೇಹಿತರಂತೆ ಧರ್ಮರಾಜ ಕಾಣ್ತಾನೆ. ಅವರಿಗೆ ಎಲ್ಲರಿಗೂ ಬಂದವರಿಗೆ ಒಂದು ಸಿಂಹಾಸನ ಇರುತ್ತೆ, ರತ್ನ ಸಿಂಹಾಸನ. ಎಲ್ಲರಿಗೂ ಸಿಂಹಾಸನವನ್ನು ಕೊಟ್ಟು ನಮಸ್ಕಾರ ಮಾಡಿ ಪಾದ್ಯ ಅರ್ಘಗಳನ್ನು ಕೊಡ್ತಾನೆ ಯಮರಾಜ ಅಂತವರಿಗೆ, ಪುಣ್ಯವಂತರಿಗೆ ಪಾದ್ಯ ಅರ್ಘ್ಯಗಳನ್ನು ಕೊಟ್ಟು ಅಂತ ಚಂದನಾದಿಗಳಿಂದ ಗಂಧಗಳಿಂದ ಪೂಜಿಸ್ತಾನೆ ಅವರಿಗೆ. ಆಮೇಲೆ ಯಮಧರ್ಮರಾಜ ಹೇಳ್ತಾನೆ ಸಭಾಸದರಿಗೆ, ನಮಸ್ಕುರುವಂತು ಭೋ ಸಭ್ಯಾ ಜ್ಞಾನಿನಂ ಪರಮಾದರಾತ್ ಯೇಷಮೇ ಮಂಡಲಂ ಭಿತ್ವಾ ಬ್ರಹ್ಮಲೋಕಂ ಪ್ರಯಾಸ್ಯತಿ. ಎಲೆ ಸಭಾ ಸದಸ್ಯರೇ, ಈ ಜ್ಞಾನಿ ಬಂದಿದ್ದಾನೆ, ಇವನಿಗೆ ಮನಪೂರ್ವಕವಾಗಿ ನಮಸ್ಕಾರ ಮಾಡಿ. ಇವನು ಎಂತಹ ಕಲಿಯುಗದಲ್ಲಿ ಇಂತಹ ಪುಣ್ಯವನ್ನು ಮಾಡಿ ಪಶ್ಚಿಮ ದ್ವಾರಕ್ಕೆ ಬಂದಿದ್ದಾನೆ, ಇವನು ನನ್ನ ಮಂಡಲವನ್ನು ಭೇಟಿಸಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಇವನಿಗೆ ನಮಸ್ಕಾರ ಮಾಡಿ ಅಂತ ಯಮಧರ್ಮರಾಜ ಸ್ವತಃ ಹೇಳ್ತಾನೆ. ಆಮೇಲೆ ಮತ್ತೆ ಮತ್ತೆ ಅವರಿಗೆ ಹೊಗಳ್ತಾನೆ ಯಮಧರ್ಮರಾಜ. ಭೋ ಬುದ್ಧಿಮತಾಂ ಶ್ರೇಷ್ಠ ನರಕಕ್ಲೇಶ ಭೀರವಃ ಭವದ್ಭಿಃ ಸಾರಿತಂ ಪುಣ್ಯೈ ದೇವತ್ವಂ ಸುಖದಾಯಕಂ. ಅಲ್ಲ ಬುದ್ಧಿವಂತ, ಎಷ್ಟು ಬುದ್ಧಿವಂತರಿದ್ದೀರಾ ನೀವು, ಎಷ್ಟು ಜ್ಞಾನಿಗಳಿದ್ದೀರಾ, ನರಕ ಯಾತನೆಗೆ ಹೆದರಿಕೊಂಡು ಪುಣ್ಯ ಕರ್ಮಗಳಿಂದ ಸುಖದಾಯಕವಾದ ದೇವತ್ವವನ್ನು ಸಂಪಾದಿಸ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ದುರ್ಲಭವಾದ ಮಾನುಷ ಜನ್ಮ ದುರ್ಲಭರಿ. ಹೌದಾ? ಇದನ್ನು ಹಾಳ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಮಾನುಷ ಜನ್ಮ ದೊಡ್ಡದು, ಇದನ್ನು ಹಾಳ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ. ಮನುಷ್ಯ ಜನ್ಮ ಬಂದಿದ್ದು ಎಷ್ಟು ಕಷ್ಟ. ಈ ಸಾಧನೆಯನ್ನು ಮಾಡಿ ಹೋಗಿ ನೀವು ಯಮಧರ್ಮನ ಪಟ್ಟಣಕ್ಕೆ ಹೋಗಿ ಅಂದ್ರೆ, ಇಲ್ಲ ನಾವು ದಕ್ಷಿಣದ ದ್ವಾರದಲ್ಲೇ ಹೋಗ್ತೀವಿ ಅಂತಂದ್ರೆ ದಕ್ಷಿಣ ದ್ವಾರದಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು. ಇವರಿಗಿಂತ ಇನ್ನೊಂದು ಜಡಗಳು ಯಾರಿದ್ದಾರೆ ಅಂತ ಕೇಳ್ತಾನೆ ಯಮಧರ್ಮರಾಜ. ಯಾವನು ಅಸ್ಥಿರವಾದ ಶರೀರದಿಂದ ಅಸ್ಥಿರವಾದ ಧನಾದಿಗಳಿಂದ, ಯಾವ ಶರೀರ ಸ್ಥಿರ ಅಲ್ಲರಿ, ಯಾವ ಧನನೂ ಸ್ಥಿರ ಅಲ್ಲ, ಧರ್ಮವನ್ನು ಸಂಚಯಿಸ್ತಾನೋ ಅವನೊಬ್ಬನೇ ಬುದ್ಧಿವಂತನಾದ ಮನುಷ್ಯ ಅಂತ ನಾರಾಯಣ ಗರುಡ ದೇವರಿಗೆ ಹೇಳ್ತಾನೆ. ಆದ್ದರಿಂದ ಎಲ್ಲ ಪ್ರಯತ್ನಪೂರ್ವಕವಾಗಿ ಧರ್ಮವನ್ನು ಮಾಡಲೇಬೇಕು, ಆಚರಿಸಲೇಬೇಕು. ಪುಣ್ಯವಂತರ ಸ್ಥಾನಕ್ಕೆ ಹೋಗಬೇಕು, ನಾವು ದಕ್ಷಿಣ ದ್ವಾರಕ್ಕೆ ಹೋಗಬಾರದು. ಧರ್ಮರಾಜನ ಈ ವಚನ ಕೇಳಿಬಿಟ್ಟು ಸಭೆಗೆ ಬಂದ ಅವರು ಅವನಿಗೆ ಮತ್ತು ಆ ಸಭೆಗೆ ನಮಸ್ಕಾರ ಮಾಡಿ ದೇವತೆಗಳಿಂದ ಗೌರವಿಸಲ್ಪಡ್ತಾರೆ, ಮುನೀಶ್ವರಿಂದ ಕೊಂಡಾಡಲ್ಪಡ್ತಾರೆ. ವಿಮಾನಗಳ ಗುಂಪಿನೊಡನೆ ಪರಮಪದಕ್ಕೆ ಹೋಗ್ತಾರೆ. ಕೆಲವರು ಪರಮಾದರಂತೆ ಧರ್ಮರಾಜನ ಸಭೆಯಲ್ಲೇ ಉಳಿತಾರೆ. ಅಲ್ಲಿ ಏನು ಮಾಡ್ತಾರೆ, ಕಲ್ಪದ ಅಂತ್ಯದವರೆಗೂ ವಾಸ ಮಾಡಿ ಅಲೌಕಿಕ ಭೋಗಗಳನ್ನು ಅನುಭವಿಸಿ ಪುಣ್ಯ ದರ್ಶನ ಮಾತ್ರದಿಂದಲೇ ಪುಣ್ಯವಂತರಿಗಿಸುವ ಮನುಷ್ಯನಾಗಿ ಹುಡ್ತಾನೆ ಅಂತ ಭಗವಂತ ಹೇಳ್ತಾನೆ. ಮಹಾಧನೀಚ ಸರ್ವಜ್ಞ ಸರ್ವಶಾಸ್ತ್ರ ವಿಶಾರದ ಪುನಃ ಆತ್ಮವಿಚಾರೇಣ ತಥೋ ಯಾತಿ ಪರಾಂಗತಿ. ಮಹಾಧನಿಕ ಸರ್ವಜ್ಞ ಸಕಲ ಶಾಸ್ತ್ರ ಪಾಂಡಿತ್ಯವನ್ನು ಹೊಂದಿದನಾಗಿ ಪುನಃ ಭಗವದ್ ವಿಷಯ ವಿಚಾರದಿಂದಲೇ ಉತ್ತಮ ಗತಿಯನ್ನು ಹೊಂತಾನೆ. ಆ ಭಗವಂತ ಮತ್ತೆ ಹೇಳ್ತಾನೆ, ಗರುಡ, ನಿನ್ನಿಂದ ಕೇಳಲ್ಪಟ್ಟ ಎಲ್ಲ ಯಮಾಲಯದ ವರ್ಣನೆ ನಾನು ಮಾಡಿದ್ದೇನೆ. ಭಕ್ತಿಯಿಂದ ಇದನ್ನು ಕೇಳಿದ ಮನುಷ್ಯರು, ಯಾರು ಭಕ್ತಿಯಿಂದ ಇದನ್ನು ಕೇಳ್ತಾರೋ ಅವರು ಮನುಷ್ಯರು ಧರ್ಮರಾಜನ ಸಭೆಗೆ ಹೋಗ್ತಾರೆ ಅಂತ ಭಗವಂತ ಹೇಳ್ತಾನೆ. ಆವಾಗ ಗರುಡ ಕೇಳ್ತಾನೆ, ಧರ್ಮಾತ್ಮ ಸ್ವರ್ಗತಿಂ ಭುಕ್ತ್ವಾ ಜಾಯತೆ ವಿಮಲೇ ಕುಲೇ ಅತಸ್ತಸ್ಯ ಸಮುತ್ಪತ್ತಿಂ ಜನನೀ ಜಠರೇ ವದ ಯಥಾ ವಿಚಾರಂ ಕುರುತೆ ದೇಹಸ್ಮಿನ್ ಸುಕೃತಿ ಜನ ತಥಾಹಂ ಶೋತುಮಿಚ್ಛಾಮಿ ವದಮೇ ಕರುಣಾನಿಧೇ. ಹಿಂದೆ ಪಾಪಿಗಳು ನರಕವನ್ನು ಅನುಭವಿಸಿ ಮುಂದೆ ಯಾವ ಯಾವ ಜನ್ಮದಲ್ಲಿ ಹುಟ್ಟಿದ್ರು ಅಂತ ಹೇಳಿದ್ರಿ, ಹೇಗೆ ಹುಟ್ಟಿದ್ರು ಅಂತ. ಈಗ ಸ್ವರ್ಗವನ್ನು ಅನುಭವಿಸಿ ನಿರ್ಮಲ ಕುಲದಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಿದ್ದೀಯಾ. ಮಾತೆಯ ಉದರದಲ್ಲಿ ಜನಿಸುವಾಗ ಅವನ ಉತ್ಪತ್ತಿ ಹೆಂಗೆ ಆಗುತ್ತದೆ, ಸುಕೃತ ಪುಣ್ಯದವರನ್ನು ಹೆಂಗೆ ಉತ್ಪತ್ತಿ ಆಗುತ್ತದೆ, ಈ ದೇಹದಲ್ಲಿ ಏನೇನು ವಿಚಾರ ಮಾಡ್ತಾನೆ ಅದನ್ನು ನಾನು ಕೇಳಲು ಇಚ್ಛಿಸ್ತೇನೆ, ನೀನು ನನಗೆ ಹೇಳು ದಯಾಪರಮೆ ಅಂತ ಹೇಳ್ತಾರೆ. ಭಗವಂತ ಹೇಳ್ತಾನೆ, ನೀನು ಒಳ್ಳೆ ಪ್ರಶ್ನೆ ಮಾಡಿದ್ದೆ ಗರುಡ, ಇದು ಬಹಳ ಗೌಪ್ಯ ಪರಮ ರಹಸ್ಯವನ್ನು ನಿನಗೆ ಹೇಳ್ತೇನೆ. ಇದನ್ನು ತಿಳಿದ ಮಾತ್ರದಿಂದಲೇ ಸರ್ವ ವಿಷಯದ ಜ್ಞಾನ ನಿನಗುಂಟಾಗುತ್ತೆ ಅಂತ ಭಗವಂತ ಹೇಳ್ತಾನೆ. ಬ್ರಹ್ಮಾಂಡದ ಗುಣಗಳನ್ನೇ ತಾನೂ ಹೊಂದಿರುವ ಯೋಗಿಗಳ ಧ್ಯಾನಕ್ಕೆ ಆಸ್ಪದವಾದ ಭಗವಂತ ಪಾರಮಾರ್ಥಿಕ ಸ್ವರೂಪವನ್ನು ವಿವರಿಸ್ತೇನೆ ಕೇಳು ಅಂತ ಹೇಳ್ಬಿಟ್ಟು ಭಗವಂತ ಗರುಡನಿಗೆ ಹೇಳ್ತಾನೆ. ಷಟ್ಚಕ್ರ ಚಿಂತನಂ ಯಸ್ಮಿನ್ ಯಥಾ ಕುರ್ವಂತಿ ಯೋಗಿನಃ ಬ್ರಹ್ಮರಂಧ್ರೇ ಚಿದಾನಂದ ರೂಪ ಧ್ಯಾನಂ ತಥಾ ಗುಣ. ಯೋಗಿಗಳು ಷಟ್ಚಕ್ರಗಳ ಚಿಂತನೆಯನ್ನು ಮಾಡ್ತಾರೆ, ಬ್ರಹ್ಮರಂಧ್ರದಲ್ಲಿ ಚಿದಾನಂದ ರೂಪ ಧ್ಯಾನವನ್ನು ಮಾಡ್ತಾರೆ. ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಸುಕೃತಿ ಅಂದರೆ ಪುಣ್ಯವಂತನು,
ಶ್ರೀಮಂತರ ಮನೆಯಲ್ಲಿ ಹೇಗೆ ಹುಟ್ಟುತ್ತಾನೆ ಎಂಬುದನ್ನು ಮಾತಾಪಿತೃಗಳ ವಿಧಿ ನಿಯಮಗಳನ್ನು ನಿಮಗೆ ಹೇಳ್ತೀನಿ ಅಂತ ಭಗವಂತ ಹೇಳ್ತಾನೆ. ಋತುಕಾಲೇತು ನಾರೀಣಾಂ ತ್ಯಜೇದ್ ದಿನಚತುಷ್ಟಯಂ ತಾವನ್ನ ಲೋಕಯೇದ್ವಕ್ತ್ರಂ ಪಾಪಂ ಮೋಕ್ಷಿತಂ ಭವೇತ್. ಸ್ತ್ರೀಯು ರಜಸ್ವಲೆಯಾಗಿದ್ದಾಗ ಅವಳ ಸಂಪರ್ಕ ಮಾಡಿದವನು ಇಂದ್ರದೇವರು ಮಾಡಿದ ಬ್ರಹ್ಮಹತ್ಯೆಯ ಪಾಪ ರಜಸ್ವಲೆಯಲ್ಲಿರುವುದರಿಂದ ಅವಳ ಸಂಪರ್ಕವನ್ನು ಮಾಡಬಾರದು ಅಂತ ಭಗವಂತ ಹೇಳ್ತಾನೆ. ಅವಳು ಯಾವಾಗ ಶುದ್ಧಳಾಗ್ತಾಳೆ ಅಂದರೆ 4ನೆಯ ದಿನ ಸಚೇಲ ಸ್ನಾನ ಮಾಡಿ ಶುದ್ಧಳಾಗ್ತಾಳೆ, ಪುಟ್ಟ ಬಟ್ಟೆಯ ಮೇಲೆ ಸ್ನಾನ ಮಾಡಿ ಶುದ್ಧ ಆಗ್ತಾಳೆ. 7ನೆಯ ದಿನದಿಂದ ಅವಳು ಪಿತೃಗಳ ಮತ್ತು ದೇವತೆಗಳ ವ್ರತ, ರಜಸ್ವಲೆಯಾಗಿದ್ದ 7ನೇ ದಿನದಿಂದ ಪಿತೃಗಳ ಮತ್ತು ದೇವತೆಗಳ ವ್ರತ ಮತ್ತು ಉಪಾಸನೆಗಳಿಗೆ ಅವಳು ಯೋಗ್ಯಳಾಗ್ತಾಳೆ ಅಂತ ಭಗವಂತ ಹೇಳ್ತಾನೆ. ಆ 7 ದಿನದ ಒಳಗೆ ಸಪ್ತಾಹ ಮಧ್ಯೆ ಯೋ ಗರ್ಭ ಸ ಭವೇನ್ ಮಲಿನಾಶಯ ಪ್ರಾಯಶಃ ಸಂಭವಂತ್ಯತ್ರ ಪುತ್ರಾಸ್ತ್ವಾಷ್ಟಾಹ ಮಧ್ಯತಃ. 7 ದಿನದ ಒಳಗೆ ಅವಳ ಕಾಂಟ್ಯಾಕ್ಟ್ ಮಾಡಿ ಗರ್ಭ ನಿಂತರೆ ಗರ್ಭಾಶಯವು ಮಲಿನವಾಗಿರುತ್ತದೆ. 8ನೇ ದಿನದಲ್ಲಿ ಬಹುಶಃ ಕುಲಪುತ್ರನು ಮಲಿನವಾಗ್ತಾನೆ, ದುಷ್ಟನಾಗ್ತಾನೆ. ಯುಗ್ಮಾಸು ಪುತ್ರ ಜಾಯಂತೆ ಸ್ತ್ರೀಯೋ ಯುಗ್ಮಾಸು ರಾತ್ರಿಷು ಪೂರ್ವಸಪ್ತಗಮಸ್ತ್ಯ ತಸ್ಮಾತ್ ಯುಗ್ಮಾಸು ಸಮಸಂಖ್ಯೆಯಲ್ಲಿ ರಾತ್ರಿಯಲ್ಲಿ ಗರ್ಭ ಏರ್ಪಟ್ಟರೆ ಪುತ್ರನು ಹುಡ್ತಾನೆ. ನೋಡಿ, ಇಲ್ಲಿ ನಾರಾಯಣನೇ ಹೇಳಿದಾನೆ ಆವಾಗಿನ ಗರುಡ ಪುರಾಣದಲ್ಲಿ, ಸಮಸಂಖ್ಯೆಯ ರಾತ್ರಿಯಲ್ಲಿ ಗರ್ಭ ಬೇರ್ಪಟ್ಟರೆ ಪುತ್ರನು ಹುಡ್ತಾನೆ, ಬೆಸಸಂಖ್ಯೆಯ ರಾತ್ರಿಗಳಲ್ಲಿ ಗರ್ಭದಾನ ಆದರೆ ಪುತ್ರಿ ಹುಡ್ತಾಳೆ. ಆದ್ದರಿಂದ ಮೊದಲ 7 ದಿನಗಳನ್ನು ಬಿಟ್ಟುಬಿಡಬೇಕು. 8ನೇ ದಿನ, 10ನೇ ದಿನ, 12ನೇ ದಿನ, 14ನೇ ದಿನ, 16ನೇ ದಿನದಲ್ಲಿ ಗರ್ಭದಾನ ಆದರೆ ಅವಳಿಗೆ ಗರ್ಭ ನಿಂತರೆ ಅದರಲ್ಲಿ ಪುತ್ರ ಹುಡ್ತಾನೆ. 9, 11 ಹೀಗೆ ಬೆಸಸಂಖ್ಯೆಯಲ್ಲಿ ಹುಟ್ಟಿದರೆ ಪುತ್ರಿ ಹುಡ್ತಾಳೆ ಅಂತ ನಾರಾಯಣನೇ ಹೇಳ್ಬಿಟ್ಟಿದ್ದಾರೆ. ಸುಳ್ಳಾಗಲಿ ಸಾಧ್ಯನೇ ಇಲ್ಲ. ಸ್ತ್ರೀಯರು ತಾವು ಋತುವಾದಾಗಿನಿಂದ 16 ರಾತ್ರಿಗಳು ಸಾಮಾನ್ಯವಾಗಿ ಗರ್ಭ ಧರಿಸಲು ಯೋಗ್ಯರಾಗಿರ್ತಾರೆ. 14ನೆಯ ರಾತ್ರಿಯಲ್ಲಿ ನಿಶ್ಚಯವಾಗಿ ಗರ್ಭ ನಿಂತೇ ನಿಲ್ಲತ್ತೆ. ಅವರಿಗೆ ಯಾವುದೋ ಬಂದಿದ್ದ ಪಾಪಗಳಿಲ್ಲ ಅಂದರೆ 14ನೆಯ ರಾತ್ರಿಯಲ್ಲಿ ನಿಶ್ಚಯವಾಗಿ ಗರ್ಭ ನಿಂತೇ ನಿಲ್ಲತ್ತೆ. ಆಗ ಯಾರು ಹುಡ್ತಾರೆ? ಗುಣಭಾಗ್ಯನಿಧಿ ಪುತ್ರಸ್ತದ ಜಾಯೇತ ಧಾರ್ಮಿಕ ಸಾನಿಶಾ ಪ್ರಾಕೃತ ವೈರ್ನ ಲಭ್ಯೇಜ ಕದಾಚನ. ಸದ್ಗುಣವಂತನು, ಭಾಗ್ಯವಂತನು, ಧರ್ಮನಿಷ್ಠನೂ ಆದ ಪುತ್ರ ಹುಡ್ತಾನೆ. ಆವಾಗ ಆ ರಾತ್ರಿಯು ಸಾಧಾರಣವಾಗಿ ಎಲ್ಲ ಜೀವಗಳಿಗೂ ಎಂದಿಗೂ ಸಿಗಲ್ಲ, ಎಲ್ಲೆಲ್ಲರಿಗೂ ಸಿಗಲ್ಲ. ಆವಾಗ ಅದು ಗರ್ಭ ಅವಾಗ ನಿಲ್ಲಲ್ಲ ಎಲ್ಲರಿಗೂ. ಹಾಗಾಗಬೇಕಾದಾಗ ಆ ನಾರಿ ಹೇಗಿರಬೇಕು ಅಂತ ಹೇಳ್ತಾರೆ ನೋಡಿ. ಪಂಚಮೇ ಹನಿ ನಾರೀಣಾಂ ಕಾರ್ಯಂ ಮಧುರ ಭೋಜನಂ ಕಟುಚ್ಚಾರಂ ಚ ತೀಕ್ಷ್ಣಂ ಚ ತ್ಯಾಜ್ಯ ಮುಕ್ತಂ ಚ ದೂರತಃ. 5ನೇ ದಿನದಿಂದ ಆರಂಭಿಸಿ 16ನೇ ದಿವಸ ಇರುವವರೆಗೂ ನಾರಿಯು ಸಿಹಿ ಊಟ ಮಾಡಬೇಕು. ಖಾರ, ಒಗರು, ಕಹಿ, ಬಿಸಿಯಾಡದನ್ನು ದೂರದಿಂದಲೇ ತ್ಯಜಿಸಬೇಕು. ಹೇಳ್ತಾರೆ, ಸ್ತ್ರೀಯ ಗರ್ಭಕೋಶ ಒಂದು ಕ್ಷೇತ್ರ ಇದ್ದ ಹಾಗೆ. ಅಲ್ಲಿ ಅಮೃತ ಬೀಜ, ಪುರುಷನ ವೀರ್ಯ, ಮುಳ್ಳು ಮೊದಲಾದ ಕಂಟಕ ಪರಿಹರಿಸಿ ಗೊಬ್ಬರ ಹಾಕಿ ಬಿತ್ತಿದ ಬೀಜದಿಂದ ಶ್ರೇಷ್ಠ ಧಾನ್ಯ ಫಲ ದೊರೆಯುವಂತೆ ಕಟು, ಖಾರ, ಮುಳ್ಳಿನಂತಿರುವುದನ್ನು ತೆಗೆದು ಮಧುರ ವಸ್ತುಗಳ ಸೇವನೆಯಿಂದ ಶ್ರೇಷ್ಠ ಸಂತಾನ ಪಡೆಯಬಹುದು. ತಾಂಬೂಲವನ್ನು ಹಾಕಿಕೊಂಡು ಪುಷ್ಪ, ಚಂದನ, ಸುಗಂಧ ವಸ್ತು ಲೇಪಿ ಶುಭ್ರ ವಸ್ತ್ರವನ್ನು ಧರಿಸಿಕೊಂಡಿರಬೇಕು. ಮನಸ್ಸಿನಲ್ಲಿಯೇ ಧರ್ಮರೂಪಿ ಲಕ್ಷ್ಮೀನಾರಾಯಣನ ನೆನೆಸಿಕೊಳ್ಳಬೇಕು. ಪುರುಷನು ಉತ್ತಮವಾದ ಶಯ್ಯೆಯ ಮೇಲೆ ಶಯನಿಸಬೇಕು. ಗರ್ಭಧಾರಣದ ಸಮಯದಲ್ಲಿ ಮನುಷ್ಯನಲ್ಲಿ ಯಾವ ಭಾವನೆ ಇರುತ್ತೋ ಅದೇ ಭಾವನೆಯ ಮಗ ಅಥವಾ ಮಗಳು ಹುಡ್ತಾಳೆ. ಹೇಳ್ಬೇಕು ಶಾಸ್ತ್ರದಲ್ಲಿ. ಏನು ಕ್ರೂರ ಭಾವನೆ ಇತ್ತು ಆವಾಗ ಅಂದರೆ, ಕ್ರೂರವಾದ ನಾವು ಇರುವ ಸರೌಂಡಿಂಗ್ ಹಂಗೆ ಇರಬೇಕ್ರಿ. ನಮ್ಮ ಮಲಗುವ ಶಯ್ಯಾಗೃಹದಲ್ಲಿ ಯಾವುದೋ ಒಂದು ಸಿಂಹದ ಫೋಟೋ ಹಾಕ್ಕೊಂಡೆ, ಹುಲಿ ಫೋಟೋ ಹಾಕ್ಕೊಂಡೆ, ಯಾವುದೋ ಕತ್ತೆ ಫೋಟೋ ಹಾಕ್ಕೊಂಡೆ, ಕುದುರೆ ಫೋಟೋ ಹಾಕ್ಕೊಂಡೆ, ಹಿಂಸಿಸುವ ಫೋಟೋ ಹಾಕ್ಕೊಂಡೆ, ಹಿಂಸಿಸುವ ಕಥೆಗಳನ್ನೇ ಕೇಳಿದೆ, ಶ್ರವಣ ಮಾಡಿದೆ, ಭಗವಂತನ ಕಥೆಗಳನ್ನು ಕೇಳಲೇ ಇಲ್ಲ. ಎಲ್ಲ ಕೊಲೆ, ಸುಲಿಗೆ ಇದ್ದವನ್ನೇ ನೋಡಿದೆ ಅಂದರೆ ಅಂಥದೇ ಭಾವನೆ ಬರುತ್ತೆ ಮಗುವಿನಲ್ಲಿ, ಅಂಥದೇ ಜೀವ ಹುಡ್ತಾನೆ. ಯಾವಾಗಲೂ ಹರಿಕೀರ್ತನೆ ಯಾಕೆಂದರೆ ನೋಡಿ, ಗರ್ಭಿಣಿಯಾದ ಸಮಯದಲ್ಲಿ ಮಗುವಿಗೆ ಸಂಸ್ಕಾರ ಬರಬೇಕಂತ ಹರಿವಂಶ ಹೇಳಿಸ್ತಾರೆ. ಮಗು ಆಗಲಿಲ್ಲ ಅಂದರೆ ಹರಿವಂಶ ಹೇಳಿಸ್ತಾರೆ. ಹರಿವಂಶ ಹೇಳಿಸಿ ಅದರಿಂದ ಪುಣ್ಯಫಲ ಸಿಗತ್ತೆ. ನಾವು ನೋಡಬಾರ್ದನ್ನು ನೋಡಿ, ಮಾತಾಡಬಾರ್ದನ್ನು ಮಾತಾಡಿ, ಕೇಳಬಾರ್ದನ್ನು ಕೇಳ್ತಾ ಇದ್ರೆ ಒಳಗೆ ಇರುವ ಮಗುವಿಗೆ ಒಳ್ಳೆಯ ಗತಿ ಆಗಲ್ಲ.
ನಾವು ಭಗವಂತನ ಸಂಕೀರ್ತನೆಗಳು ಕೇಳಬೇಕು, ಸಾತ್ವಿಕರ ಕಥೆಗಳನ್ನು ಓದಬೇಕು. ನಾವು ಮಾಡುವುದು ಎಲ್ಲ ತದ್ವಿರುದ್ಧ, ಅದಕ್ಕೆ ಜನಗಳು ತದ್ವಿರುದ್ಧ. ಗರ್ಭಕ್ಕೆ ಬಂದ ಧರ್ಮಾತ್ಮನಾದ ಪುತ್ರ ಏನಾಗ್ತಾನೆ, ಪರಮಾನಂದದಾಯಕನಾಗಿರ್ತಾನೆ. ಅವನು ಪರಮಾನಂದದಾಯಕನಾಗಿರ್ತಾನೆ. ಅವನಿಗೆ ಪುಂಸವನ ಇತ್ಯಾದಿ ಪುಂಸವನ ಹೋಮ ಎಲ್ಲ ಮಾಡಬೇಕು, ವ್ರತಗಳನ್ನು ಕರ್ಮಗಳನ್ನು ನಡೆಯುತ್ತದೆ. ಪುಣ್ಯಾತ್ಮ ಇದ್ದಾಗ ಉಚ್ಚಗತಿಯಲ್ಲಿ, ಗ್ರಹಗಳು ಉಚ್ಚಗತಿಯಲ್ಲಿದ್ದಾಗ ಅವನು ಜನ್ಮ ತಗೊಳ್ತಾನೆ. ಅವನ ಜನ್ಮ ಸಮಯದಲ್ಲಿ ವಿಪ್ರರು ಬಹಳ ಧನವನ್ನು ಪಡೀತಾರೆ. ಯಾರು ವಿಪ್ರರು ಬಹಳ ಧನಗಳನ್ನು ಪಡಿತಾರೋ ಆವಾಗ ಅನ್ಕೋಬಹುದು ಪುಣ್ಯವಂತ ಹುಟ್ಟಿದ್ದಾನೆ ಅಂತ. ವಿದ್ಯಾ ವಿನಯ ಸಂಪನ್ನೋ ವರ್ಧತೆ ಪಿತೃವೇಷ್ಟನಿ ಸತಾಂ ಸಂಕೇಣ ಸ ಭವೇತ್ ಸರ್ವಾಗಮ ವಿಶಾರದ. ಅವನು ವಿದ್ಯಾವಿನಯ ಸಂಪನ್ನನಾಗಿರ್ತಾನೆ, ತಂದೆಯ ಮನೆಯಲ್ಲಿ ಬೆಳೆಯುತ್ತಾನೆ. ಸಜ್ಜನ ಸಮಾಸದಿಂದ ಅವನು ಎಲ್ಲ ಶಾಸ್ತ್ರಗಳನ್ನು ತಿಳಿದು ಪಂಡಿತನಾಗ್ತಾನೆ. ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ತಪಸ್ಸು, ತೀರ್ಥಯಾತ್ರೆ, ಗುರು ಹಿರಿಯರ ಸೇವೆಯ ಮಹಾಪುಣ್ಯ ಇರುತ್ತಲ್ಲ, ಆ ಪುಣ್ಯದಿಂದ ಯೌವನದಲ್ಲಿ ದಿವ್ಯಾಂಗನೆಯರನ್ನು, ಒಳ್ಳೆಯ ಸುಂದರಿಯನ್ನು ಮದುವೆ ಆಗ್ತಾನೆ, ಧನಿಕನೂ ಆಗ್ತಾನೆ, ದಾನನೂ ಕೊಡ್ತಾನೆ. ನಾವು ನೋಡ್ತಿದ್ದೀವಿ ಎಷ್ಟೋ ದಾನ ಕೊಡ್ತಾ ಇದ್ದಾರೆ, ಎಷ್ಟೋ ಮಾಡ್ತಾ ಇದ್ದಾರೆ, ಎಷ್ಟೋ ಬಹಳ ಒಳ್ಳೆಯವರು ಏನು ದಾನ ಜಪಕರ್ಮ ಮಾಡ್ತಾ ಇದ್ದಾರೆ. ಅವರು ಪುಣ್ಯವಂತರು, ಹಿಂದೆ ಮಾಡಿದ ಪುಣ್ಯದಿಂದ ಅವರು ಜನಿಸಿರ್ತಾರೆ. ತತಶ್ಚ ಯತತೆ ನಿತ್ಯಂ ಆತ್ಮಾನಾತ್ಮ ವಿಚಾರಣೆ ಆಧ್ಯಾರೋಪವಾದಾಭ್ಯಾಂ ಕುರುತೆ ಬ್ರಹ್ಮಚಿಂತನಂ. ಈ ಪುಣ್ಯವಂತ ಏನ್ ಮಾಡ್ತಾನೆ, ಹಗ್ಗವನ್ನು ನೋಡಿ ಹಾವು ಎನ್ಕೊಳ್ಳಲ್ಲ. ಇತರರು ಮಾಡ್ತಾರಲ್ಲ ಹಗ್ಗವನ್ನು ನೋಡಿ ಹಾವು ಅಂತ ಏನ್ ತಿಳ್ಕೊಳ್ತಾರೆ, ಅದು ಭ್ರಮೆ. ಆ ಭ್ರಮೆ ಇರುವ ಆರೋಪವನ್ನು ವಿಚಾರಿಸಿ ಹಾವಲ್ಲ ಹಗ್ಗ ಎಂಬ ಬಾಧಜ್ಞಾನದಿಂದ ಭಗವಂತನು ನಿತ್ಯಾಪ್ರತಿಹತ ವಸ್ತುವನ್ನು ತಿಳಿತಾನೆ. ನಿತ್ಯವಾದ ಆತ್ಮನ ಬಗ್ಗೆ ಅನಾತ್ಮವಾದ ಜಡದ ವಿಚಾರಗಳಲ್ಲಿ ಪ್ರಯತ್ನ ಮಾಡ್ತಾನೆ. ಅಪವಾದ ವಿಧಾನಗಳಲ್ಲಿ ಬ್ರಹ್ಮನ ಚಿಂತನೆಯನ್ನು ಮಾಡ್ತಾನೆ. ಯಥಾರ್ಥವಾದ ಜ್ಞಾನವನ್ನು ಅವನು ಪಡ್ಕೊಳ್ಳುತ್ತಾನೆ. ಅಯಥಾರ್ಥ ಜ್ಞಾನವನ್ನು ಅವನು ಪಡೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ ಭಗವಂತ. ಅಸ್ಯ ಸಂಗಾವಬೋಧಾಯ ಬ್ರಹ್ಮಣೋ ಅನ್ವಯಕಾರಿಣ ಚಿತ್ಯಾದ್ಯಾತ್ಮ ವರ್ಗಸ್ಯ ಗುಣಾಸ್ತೆ ಕಥಯಾಮ್ಯಹಂ. ಬ್ರಹ್ಮ ವಸ್ತು ಅದಕ್ಕೆ ಸಂಬಂಧಿಸಿದ ವಸ್ತುಗಳಿಗಿಂತ ಬೇರೆ, ಬ್ರಹ್ಮ ಎಲ್ಲದಕ್ಕಿಂತ ಬೇರೆ, ವಿಲಕ್ಷಣ ಬ್ರಹ್ಮ. ಬ್ರಹ್ಮ ಅಂದರೆ ನಾರಾಯಣ ಅಂತ ತಿಳ್ಕೋಬೇಕು. ಬ್ರಹ್ಮ ಅತ್ಯಂತ ವಿಲಕ್ಷಣ ಅಂತ ಅವನು ವಿವರಿಸ್ತಾನೆ. ಭಗವಂತ ದಾನನಿಗೆ ವಿವರಿಸ್ತೀನಿ ಅಂತ ಗರುಡನಿಗೆ ಹೇಳ್ತಾನೆ. ಭೂಮಿ, ನೀರು, ಹವಿಸ್ಸು, ಭೋಜಿಸುವ ಅಗ್ನಿ, ವಾಯು, ಆಕಾಶ ಇವೆಲ್ಲ ಸಕಲ ಭೂತಗಳಿಂದ ಕೂಡಿದ್ದು. ಸ್ಥೂಲ ಭೂತಗಳು, ಈ ಪಿಂಡ ಶರೀರ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ ಏನಿದೆ, ಚರ್ಮ, ಮೂಳೆ, ನಾಡಿ, ಕೂದಲು, ಮಾಂಸ, ಈ 5 ಭೂಮಿಯ ಗುಣ. ಇದನ್ನು ನಾನು ಪಂಚಗುಣಗಳೆಂದು ಅನ್ಯತ್ರ ಹೇಳಿದ್ದೇನೆ, ನಾನು ಆಗಲೇ ಹೇಳಿದ್ದೇನೆ ಅಂತ ಹೇಳ್ತಾನೆ. ಈ ನೀರಿನ ಗುಣಗಳು ಯಾವುವು? ಈ ನೀರಿನ ಪಂಚಗುಣಗಳು ಯಾವುವು? ಜೊಲ್ಲು, ಮೂತ್ರ, ವೀರ್ಯ, ಮಜ್ಜೆ ಮತ್ತು ರಕ್ತ, ಇವು ನೀರಿನ ಪಂಚಗುಣಗಳು. ನೀರಾಯ್ತಾ, ಪೃಥ್ವಿ ನೀರಾಯ್ತು. ತೇಜಸ್ಸು ಗೊತ್ತಾ, ತೇಜಸ್ಸು, ಹಸಿವೆ, ಬಾಯಾರಿಕೆ, ಆಲಸ್ಯ, ನಿದ್ರೆ, ಕಾಂತಿ, ಇವು ತೇಜಸ್ಸಿನ 5 ಗುಣಗಳು. ಆಮೇಲೆ ವಾಯುವಿನ ಗುಣ 5 ಯಾವುದು ಅಂತ ಹೇಳ್ತಾರೆ. ಸಂಕೋಚ, ನಾಚಿಕೆ ಪಟ್ಟುಕೊಳ್ಳೋದು, ಓಡುವುದು, ದಾಟುವುದು, ಚಾಚುವುದು ಮತ್ತು ಶಾರೀರಿಕ ಚೇಷ್ಟೆ, ಇವೆಲ್ಲವೂ ವಾಯುದೇವರ ಗುಣಗಳು. ವಾಯುವಿನ ಗುಣಗಳು. ಆಮೇಲೆ ಆಕಾಶದ ಗುಣಗಳು, ಶಬ್ದ, ಚಿಂತೆ, ಶೂನ್ಯತೆ, ಮೋಹ ಮತ್ತು ಸಂಶಯ, ಇವುಗಳು ಆಕಾಶದ ಗುಣಗಳು ಅನಿಸುತ್ತವೆ. ಶ್ರೋತೃಂ ತ್ವಕ್ಚಕ್ಷುಷಿ ಜಿಹ್ವಾ ಗ್ರಾಣಂ ಜ್ಞಾನೇಂದ್ರಿಯಾಣಿ ಚ ವಾಕ್ಪಾಣಿ ಪಾದಪಾಯು ಉಪಸ್ಥಾನಿ ಕರ್ಮೇಂದ್ರಿಯಾಣಿ. ಕಿವಿ, ಚರ್ಮ, ಕಣ್ಣುಗಳು, ನಾಲಿಗೆ, ಮೂಗು, ಇವು 5 ಜ್ಞಾನೇಂದ್ರಿಯಗಳು. ಮತ್ತು ಕೈ, ಕಾಲು, ಗುದ ಮತ್ತು ಗುಯ್ಯಾನಗಳು ಇವುದು 5 ಕರ್ಮೇಂದ್ರಿಯಗಳು ಅನಿಸಿಕೊಳ್ತವೆ ಅಂತ ಹೇಳ್ತಾನೆ ಭಗವಂತ. ನಾಡಿಗಳ ಬಗ್ಗೆ ಹೇಳ್ತಾನೆ. ಇಡ, ಪಿಂಗಲ, ಮೂಲ, ಸುಷಮ್ನ, ಗಾಂಧಾರಿ, ಗಜಜಿಹ್ವ, ಪೂಷ, ಯಶಸ್ವಿನಿ ಎಂಬ ನಾಡಿಗಳು. 10 ನಾಡಿಗಳು, 10 ಪ್ರಧಾನ ನಾಡಿಗಳು ಶರೀರದಲ್ಲಿ ನೆಲೆಸಿವೆ, ಮಧ್ಯದಲ್ಲಿ ನೆಲೆಸಿವೆ. 72,000 ನಾಡಿಗಳಿದ್ದಾವೆ. 74 ಅರಿಗತಾಂತರದಲ್ಲಿ ಕೇಳಿದ್ದೀರಾ. ಎಡಗಡೆ 36, ಬಲಗಡೆ 36,000 ನಾಡಿಗಳು. ಅದರಲ್ಲಿ 10 ನಾಡಿಗಳ ಮುಖ್ಯವು ಶರೀರದ ಮಧ್ಯದಲ್ಲಿ ನೆಲೆಸಿದೆ. ಹೃದಯದಲ್ಲಿ ಪ್ರಾಣ, ಮಲದ್ವಾರದಲ್ಲಿ ಅಪಾನ, ನಾಭಿಮಂಡಲದಲ್ಲಿ ಸಮಾನ, ಕಂಠ ಮಧ್ಯದಲ್ಲಿ ಉದಾನ ಮತ್ತು ವ್ಯಾನವು ಶರೀರದಲ್ಲಿ ಎಲ್ಲೆಡೆಯಲ್ಲೂ ವ್ಯಾಪಿಸಿಬಿಟ್ಟಿದೆ.
ನಮಗೆ ತೇಗನ್ನುಂಟು ಮಾಡುವುದು ನಾಗ, ಕಣ್ಣು ಮಿಟಿಸುವುದು ಕೂರ್ಮ, ಶೀಲನ್ನುಂಟು ಮಾಡುವುದು ಕೃಕುಲ, ಆಕಳಿಗೆ ಬೇಕಾಗುವುದು ದೇವದತ್ತ ಅಂತ ತಿಳಿಬೇಕು ಅಂತ ಭಗವಂತ ಸೂಕ್ಷ್ಮ ವಿಷಯಗಳನ್ನು ತಿಳಿಸ್ತಾನೆ. ಇವು ಹೇಗೆ ವ್ಯಾಪಾರ ಮಾಡ್ತವೆ ಅಂದರೆ ಭಗವಂತ ಹೇಳ್ತಾನೆ, ಸೂರ್ಯನ ಪ್ರಕಾಶಗಳನ್ನು ನೋಡಿಬಿಟ್ಟು ಅವು ಹೇಗೆ ದೌರ್ಗಲ್ಯ ಮಾಡ್ತೀವೋ ಹಾಗೆ ಅವು ಭಗವಂತನ ಪ್ರೇರಣೆಯಿಂದ ನಡೀತದೆ ಅಂತ ಹೇಳ್ತಾರೆ. ನೋಡಿ, ವಾಯುದೇವರ ಮಹಿಮೆ ನೋಡಿ, ಅದರಲ್ಲಿ ಹೇಳ್ತಾರೆ, ನಯತೆ ವ್ಯಾನಕೋ ವಾಯು ಸಾರಾಂಶಂ ಸರ್ವನಾಡಿಷು ಆಹಾರೋ ಭುಕ್ತ ಮಾತ್ರೋ ಹಿ ವಾಯುನಾ ಕ್ರಿಯತೆ ದಿದ ಸಂಪ್ರವಿಶ್ಯ ಗುದೇ ಸಮ್ಯಕ್ ಪೃಥಗನ್ನಂ ಪೃಥಕ್ ಜಲಂ ಊರ್ಧ್ವಮಗ್ನೇರ್ಜಲಂ ಕೃತ್ವಾ ಕೃತ್ವಾನ್ನಂ ಚ ಜಲೋಪರಿ ಆಗ್ನೇಶ್ವಾತ್ ಸ್ವಯಂ ಪ್ರಾಣ ಸುತಾಗ್ನಿಂ ಗಮತೆ ಶನೈಃ ವಾಯುನಾದ್ಮಾಯಮಾನೋಗ್ನಿ ಪೃಥಕ್ ಕಿಟ್ಟಂ ಪೃಥಕ್ ರಸಂ ಕುರುತೆ ವ್ಯಾನಕೋ ವಾಯು ವಿಶ್ವಕ್ ಸಂಪ್ರಾಪಯೇತ್ ರಸಂ ದ್ವಾರೈರ್ದ್ವಾದಶ ಭಿನ್ನಂ ಕಿಟ್ಟಂ ದೇಹಾದ್ ಬಹಿಸ್ಪತಿ. ಅಂದರೆ ವಾಯುವು ನಾವು ಏನು ಆಹಾರ ತಗೊಳ್ತೀವಲ್ಲ, ಭುಂಜಿಸ್ತೀವಲ್ಲ, ಅದರ ಸ್ಥೂಲ ಭಾಗ ಸೂಕ್ಷ್ಮ ಭಾಗವನ್ನಾಗಿ ಎರಡು ಭಾಗವನ್ನು ಮಾಡ್ತಾನೆ. ಸ್ಥೂಲ ಭಾಗವಾದ ಕುಡಿದ ನೀರನ್ನು ಬೇರ್ಪಡಿಸಿ ನಾಭಿಯ ಮೇಲೆ ಇಡ್ತಾನೆ. ಅಗ್ನಿಯನ್ನು ಊದಿ ಉಜ್ವಲಗೊಳಿಸಿ ನೀರನ್ನು ಕುದಿಯುವಂತೆ ಮಾಡಿ ತಿಂದ ಆಹಾರವನ್ನು ನೀರಿನ ಮೇಲಿಟ್ಟು ಪುನಃ ಪಾಕವನ್ನು ಮಾಡ್ತಾನೆ ವಾಯುದೇವರು. ಇದರಲ್ಲಿ ಸೂಕ್ಷ್ಮ ಭಾಗವನ್ನು ಮನಸ್ಸಾಗಿ ಪರಿವರ್ತಿಸ್ತಾನೆ, ಸ್ಥೂಲ ಭಾಗವನ್ನು ಅಪಾನ ಮೂಲಕ ಹೊರಗೆ ಹಾಕ್ತಾನೆ, ಮಧ್ಯ ಭಾಗವನ್ನು ರಕ್ತ ಮಾಂಸವನ್ನಾಗಿ ಮಾಡ್ತಾನೆ. ಇದೆಲ್ಲ ವಾಯುದೇವರು ಮಾಡೋದು ತಿಳ್ಕೊಂಡು ಭಗವಂತನ ಪ್ರೇರಣೆಯಿಂದ. ಅಂದರೆ ವಾಯುದೇವರ ಕಾರ್ಯ ಹೇಗಿದೆ ನೋಡಿ, ಎಷ್ಟು ಎಲ್ಲ ಜೀವಿಗಳಲ್ಲೂ ನಿಂತು ಮಾಡ್ತಾರೆ. ಅವರ ಕರುಣೆ ನಮ್ಮ ಮೇಲೆ ಹೇಗಿದೆ ನೋಡಿ. ಒಂದು ಸತೆ ಅವರು ಅಪಾನ ಬಂದ್ ಮಾಡಿದ್ರು ಅಂದರೆ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು, ಮಲಮೂತ್ರ ಹೋಗ್ತಾ ಇಲ್ಲ ಅಂತ. ರಕ್ತ ಮಾಂಸವನ್ನಾಗಿ ಮಾಡ್ತಾನೆ ಮಧ್ಯಭಾಗವನ್ನು. ಅದೇಂದ್ರ ಕಡಿಮೆ ಮಾಡಿದ್ರೆ ರಕ್ತ ಡೌನು. ಕರ್ಣಾಕ್ಷಿ ನಾಸಿಕಾ ಜಿಹ್ವ ದಂತ ನಾಭಿರ್ನಖಾಗುತಂ ಗುಹ್ಯಂ ಶಿರಾ ವಪುರ್ಲೋಮ ಮಲಸ್ಥಾನ ಚಿಕಿತ್ಸೆ. ಈ ನರದೇಹದ ಎರಡು ರೂಪಗಳನ್ನು ಹೇಳ್ತೇನೆ ಕೇಳು ಅಂತಾನೆ ಗರುಡನಿಗೆ ಪರಮಾತ್ಮ. ಒಂದು ವ್ಯಾವಹಾರಿಕ ರೂಪ, ಎರಡನೆಯದು ಪಾರಮಾರ್ಥಿಕ ರೂಪ. ನಮ್ಮಲ್ಲಿ ಎಷ್ಟು ರೋಮಗಳಿದೆ ರೀ, ಎಣಿಸ್ಲಿಕ್ಕಾಗತ್ತಾ? ಭಗವಂತ ಹೇಳ್ತಾನೆ, ವ್ಯಾವಹಾರಿಕ ರೂಪದಲ್ಲಿ ನಮ್ಮ ಈ ವ್ಯಾವಹಾರಿಕ ರೂಪದಲ್ಲಿ 3.5 ಕೋಟಿ ರೂಮಗಳಿದ್ದಾವೆ. 3.5 ಕೋಟಿ ರೋಮಗಳು, ಕೂದಲುಗಳು. 7 ಲಕ್ಷ ಕೂದಲಿದ್ದಾವೆ. 7 ಲಕ್ಷ ಕೂದಲುಗಳು, 20 ಉಗುರುಗಳು, 32 ಹಲ್ಲುಗಳು ಸಾಮಾನ್ಯವಾಗಿರೋದು, 1000 ಫಲ ಮಾಂಸ ಅಂದರೆ 4000 ತೊಲ ಮಾಂಸ, 400 ತೊಲ ರಕ್ತ ಇದೆ ಒಂದು ದೇಹದಲ್ಲಿ, ಮನುಷ್ಯನ ದೇಹದಲ್ಲಿ ಅಂತ ಭಗವಂತ ಹೇಳ್ತಾರೆ. ಕೊಬ್ಬು 10 ಫಲಗಳಷ್ಟು, ಚರ್ಮ 70 ಫಲಗಳಷ್ಟು, ಮಜ್ಜೆ 12 ಫಲಗಳಷ್ಟು, ಮಹಾರಕ್ತ 3 ಫಲಗಳಷ್ಟಿದೆ ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ದಾಸರು ಹೇಳ್ತಾರೆ, ಕನಕದಾಸರು, 8 ಗೇಣಿನ ದೇಹ ರೋಮಗಳು 8 ಕೋಟಿಯು, ಕೀಲ್ಗಳು 68, ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು, ನೆಂಟ ನೀನಂತೆಗಳಿರವಣೆ ಹೆಂಟೆಯಲ್ಲಿ ಮುಚ್ಚುವರು, ದೇಹದಲ್ಲುಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮನವರತ ಅಂತ ಹರಿಭಕ್ತಿ ಸಾರದಲ್ಲಿ ದಾಸರು ಹೇಳ್ತಾರೆ. 8 ಗೇಣಲ್ಲಿ ಮನುಷ್ಯ ಇರೋದು ದೇಹ. ಅವನು ಎಷ್ಟೇ ಎತ್ತರ ಇರಲಿ, ಅವನ ಕೈಯಿಂದ 8 ಗೇಣು, ಎದುರುಗಡೆ ಇರೋ ಕೈಯಿಂದ ಅಲ್ಲ, ಅವನ ಕೈಯಿಂದ 8 ಗೇಣು ಅಷ್ಟೇನೇ ಇರೋದು. 68 ಕೀಲುಗಳು ಇವೆಲ್ಲವೂ ಹಾಗಿರ್ತವೆ ಅವನಲ್ಲಿ. ಸ್ಥೂಲ ಮತ್ತು ಸೂಕ್ಷ್ಮ ನಾಡಿಗಳು ಕೋಟ್ಯಾಂತರ ಇದ್ದಾವೆ. ಪಿತ್ತವು 50 ಫಲ ಇದೆ, ಶ್ಲೇಷ್ಮ ಅದರ ಅರ್ಧ 25 ಫಲ ಇದೆ ಅಂತ ಹೇಳ್ತಾರೆ. ಆಮೇಲೆ ಪಾರಮಾರ್ಥಿಕ ಲೋಕಗಳಲ್ಲಿ ಏನಿದೆ ಅಂತ ಹೇಳ್ತಾರೆ, 14 ಲೋಕಗಳು, ಸಪ್ತಕುಲ ಪರ್ವತಗಳು, ಸಪ್ತ ದ್ವೀಪಗಳು, ಸಪ್ತ ಸಾಗರಗಳು, ಸೂರ್ಯ ಮೊದಲ ನವಗ್ರಹಗಳು ಪಾರಮಾರ್ಥಿಕ ಶರೀರದಲ್ಲಿವೆ. ಪಾರಮಾರ್ಥಿಕ ಶರೀರ ಹೇಗಿದೆ ಅಂದರೆ ಅದರಲ್ಲಿ 6 ಚಕ್ರ ಇದೆ. ಈ ಬ್ರಹ್ಮಾಂಡ ಅದೆಲ್ಲವೂ ಇದರಲ್ಲೇ ಇವೆ ಅಂತ ಹೇಳ್ತಾನೆ. ಪಾರಮಾರ್ಥಿಕ ಶರೀರದಲ್ಲಿ ಇದೆ ಅಂತ ಹೇಳ್ತಾನೆ. ಹೇಗೆ ಅಂದರೆ ಪಾದಗಳ ಕೆಳಗಡೆ, ನಮ್ಮ ಪಾದಗಳ ಕೆಳಗೆ ತಲ, ಪಾದದ ಮೇಲೆ ವಿತಲ, ಮೊಣಕಾಲಿನಲ್ಲಿ ಸುತಲ ಮತ್ತು ತೊಡೆಯಲ್ಲಿ ಮಹಾತಲ ಅಂತ ಹೇಳ್ತಾರೆ. ಈ ಲೋಕಗಳಿದ್ದಾವೆ.
ಆಮೇಲೆ ನಾಭಿಯ ಮಧ್ಯದಲ್ಲಿ ಭೂಲೋಕ, ಅದರ ಮೇಲೆ ಭುವಲೋಕ, ಹೃದಯದಲ್ಲಿ ಸ್ವರ್ಗಲೋಕ, ಕಂಠದಲ್ಲಿ ಮಹಾಲೋಕ ಅಂತ ತಿಳಿಬೇಕು. ಮುಖದಲ್ಲಿ ಜನಲೋಕ, ಹಣೆಯಲ್ಲಿ ತಪೋಲೋಕ, ಬ್ರಹ್ಮರಂಧ್ರದಲ್ಲಿ ಸತ್ಯಲೋಕ ಎಂಬ 14 ಲೋಕಗಳಿದ್ದಾವೆ ಪಾರಮಾರ್ಥಿಕ ದೇಹದಲ್ಲಿ. ತ್ರಿಕೋಣೆ ಸಂಸ್ಥಿತೋ ಮೇರು ಕೋಣೆ ಚ ಮಂದರ, ದಕ್ಷ ಕೋಣೆ ಚ ಕೈಲಾಸೋ, ವಾಮ ಕೋಣೆ ಚ ಹಿಮಾಚಲ, ನಿಷದಶ್ಚೋರ್ಧ್ವರೇಖಾಯಾಂ ದಕ್ಷಾಯಾಂ ಗಂಧಮಾದನ, ರಮಣೋ ವಾಮರೇಖಾಯಾಂ ಸಪ್ತೈತೆ ಕುಲಪರ್ವತ. ಹೃದಯ ಕಮಲದಲ್ಲಿ ತ್ರಿಕೋಣದಲ್ಲಿ ಮೇರು ಪರ್ವತ, ಅದರ ಕೆಳಗಿನ ಕೋಣೆಯಲ್ಲಿ ಮಂದರ ಪರ್ವತ, ಬಲಗಡೆಯಲ್ಲಿ ಕೈಲಾಸ ಪರ್ವತ, ಎಡಗಡೆಯಲ್ಲಿ ಹಿಮಾಲಯ ಇದೆ ಅಂತ ಹೇಳ್ತಾನೆ. ಮೇಲಿನ ರೇಖೆಯಲ್ಲಿ ನಿಷದ ಪರ್ವತ, ಬಲಗಡೆಯ ರೇಖೆಯಲ್ಲಿ ಗಂಧಮಾಧವ ಪರ್ವತ, ಎಡಗಡೆಯಲ್ಲಿ ರಮಣ ಪರ್ವತ. ಇವು 7 ಕುಲಪರ್ವತಗಳಿದ್ದಾವೆ ಅಂತ ಹೇಳ್ತಾನೆ. ಜಂಬೂ ದ್ವೀಪ ಮೂಳೆಯ ಸ್ಥಾನದಲ್ಲಿದೆ ಪಾರಮಾರ್ಥಿಕ ದೇಹದಲ್ಲಿ. ಚರ್ಮದಲ್ಲಿ ಶಾಲ್ಮಲಿ ದ್ವೀಪ, ಕೂದಲಿನ ಸಮೂಹದಲ್ಲಿ ಗೋಮೇಲ ದ್ವೀಪ, ಉಗುರಿನಲ್ಲಿ ಪುಷ್ಕರ ದ್ವೀಪ, ಅದರ ನಂತರ ಸಾಗರ ವಿಷಯಗಳನ್ನು ಹೇಳ್ತಿದ್ದಾರೆ. ಮೂತ್ರದಲ್ಲಿ ಉಪ್ಪಿನ ಸಾಗರ, ಹಾಲಿನಲ್ಲಿ ಕ್ಷೀರಸಾಗರ, ಕಫದಲ್ಲಿ ಸುರೆಯ ಸಾಗರ, ಮಜ್ಜೆಯಲ್ಲಿ ತುಪ್ಪದ ಸಾಗರ ಸೇರಿದೆ ಅಂತ ಭಗವಂತ ಹೇಳ್ತಾನೆ. ಬ್ರಹ್ಮರಂಧ್ರದಿಂದ ಒಂದಗದ ಕೆಳಗಿರುವ ನಾದಚಕ್ರದಲ್ಲಿ ಸೂರ್ಯನು ಮತ್ತು ಬಿಂದು ಚಕ್ರದಲ್ಲಿ ಚಂದ್ರ ಇದ್ದಾರೆ. ಕಣ್ಣುಗಳಲ್ಲಿ ಮಂಗಳ, ಹೃದಯದಲ್ಲಿ ಬುಧನು ಇದ್ದಾನೆ ಎಂದು ತಿಳಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ ವಿಷ್ಣು ಸ್ಥಾನೇ ಗುರುಂ ವಿದ್ಯಾ ಶುಕ್ರೇ ಶುಕ್ರೋ ವ್ಯವಸ್ಥಿತ, ನಾಭಿಸ್ಥಾನೇ ಸ್ಥಿತೋ ಮಂದೋ ಮುಖೇ ರಾಹು ಪ್ರಕೀರ್ತ. ಮಣಿಪುರವೆಂಬ ನಾಭಿ ಚಕ್ರದಲ್ಲಿ, ನಾಭಿಯಲ್ಲಿರುವ ಚಕ್ರದಲ್ಲಿ ಮಣಿಪುರ ಅಂತ ಕರೀತಾರೆ ಚಕ್ರಕ್ಕೆ. ಮಣಿಪುರ ಎಂಬ ಚಕ್ರದಲ್ಲಿ ಗುರು ಇದ್ದಾನೆ, ವೀರ್ಯ ಸ್ಥಾನದಲ್ಲಿ ಶುಕ್ರ ಇದ್ದಾನೆ, ನಾಭಿ ಸ್ಥಾನದಲ್ಲಿ ಶನೇಶ್ವರ ಇದ್ದಾನೆ, ಮುಖದಲ್ಲಿ ರಾಹು ಇದ್ದಾನೆ ಎಂದು ಹೇಳಲ್ಪಟ್ಟಿದೆ ಅಂತ ಹೇಳ್ತಾನೆ. ನಮ್ಮ ಶರೀರದಲ್ಲಿ ಹೀಗೆ ಗ್ರಹಮಂಡಲಗಳಿದ್ದಾವೆ. ಕುತ್ತಿಗೆಯವರೆಗಿನ ವಾಯುಸ್ಥಾನದಲ್ಲಿ ಕೇತು ಇದ್ದಾನೆ. ನಮ್ಮ ಶರೀರದಲ್ಲಿ ಎಲ್ಲ ಗ್ರಹಮಂಡಲ ಇದೆ. 14 ಲೋಕ, 7 ಪರ್ವತ, 7 ದ್ವೀಪ, 7 ಸಾಗರ, 9 ಗ್ರಹಗಳು ಎಲ್ಲವೂ ನಮ್ಮ ಶರೀರ. ಈ ಶರೀರವನ್ನು ಭಗವಂತನ ವಿರಾಟ್ ರೂಪ ಎಂದು ಧ್ಯಾನಿಸಬೇಕು. ನಾವು ಯಾವಾಗಲೂ ಪ್ರಭಾತ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಸಮಯದಲ್ಲಿ ಪದ್ಮಾಸನದಲ್ಲಿ ಕುಳಿತುಕೊಂಡು ಬಿಟ್ಟು ಜಪಾಕ್ರಮವನ್ನು ಹೇಳಿರುವಂತೆ ಷಟ್ಚಕ್ರ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಸಾಧಕರಿಗೆ ಉಂಟು, ಮಾಡಬೇಕಾಗತ್ತೆ. ಅಜಪ ಎಂಬ ಗಾಯತ್ರಿಯ ಮುನಿಗಳಿಗೆ ಮೋಕ್ಷವನ್ನು ಕೊಡುವಳಾಗಿದ್ದಾಳೆ. ಅಜಪ ಎಂಬ ಗಾಯತ್ರಿ, ಅವಳನ್ನು ಧ್ಯಾನ ಮಾಡೋದನ್ನು ಸಂಕಲ್ಪ ಮಾಡಿದರೆ ಸಾಕು, ನಮಗೆ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡ್ತಾಳೆ. ಆಮೇಲೆ ಹೇಳ್ತಾರೆ ಏಕವಿಂಶ ಸಹಸ್ರಾಣಿ ಷಟ್ಶತಾನ್ಯಧಿಕಾನಿ ಚ ಅಹೋರಾತ್ರೇಣ ಶ್ವಾಸಸ್ಯ ಗತಿ ಸೂಕ್ಷ್ಮ ಸಂತಾಪ್ಯತೆ. ಒಂದು ದಿನ ಹಗಲು ರಾತ್ರಿಗಳಲ್ಲಿ ಶ್ವಾಸದ ಸೂಕ್ಷ್ಮಗತಿಯಿಂದ 21,600 ಬಾರಿ ಶ್ವಾಸವನ್ನು ತಗೊಳ್ತೇವೆ, ಬಿಡ್ತೇವೆ ಅಂತ ಹೇಳಿದ್ರೆ ಅರಿಕತಾಂಶದಲ್ಲಿ ಹೇಳಿದ್ರೆ 6,302,302 ಶ್ವಾಸ ಜಪಗಳ ವಾಯುದೇವರು ಮಾಡ್ತಾರೆ. 21,600 ದಿವಸ ಎಲ್ಲ ಜೀವಿಗಳಲ್ಲಿ ಪ್ರಾಣದೇವರು ನಿಂತು ಬಿಟ್ಟು ಭಗವಂತನ ಆಜ್ಞೆಯಿಂದ ಉಸಿರಾಟವನ್ನು ಆಡಿಸ್ತಾನೆ. ಹಂಸಮಂತ್ರ ಜಪ ಮಾಡ್ತಾನೆ. ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷೇತ್ ಪುನಃ ಹಂಸೋ ಹಂಸೇತಿ ಮಂತ್ರೇಣ ಜೀವೋ ಜಪತಿ ತತ್ವತಃ. ಹಾಗೆ ಮುಖ್ಯ ಪ್ರಾಣದೇವರು ಹಕಾರದಿಂದ ಶ್ವಾಸ ಹೊರಗೆ ಹೋಗುತ್ತೆ, ಶಕಾರದಿಂದ ಶ್ವಾಸ ಒಳಗೆ ಬರುತ್ತೆ. ಮತ್ತೆ ಹಂಸ ಎಂಬ ಮಂತ್ರವನ್ನು ಜೀವನಿಗಾಗಿ ಜೀವೋತ್ತಮರಾದ ವಾಯುದೇವರು ಮುಖ್ಯ ಪ್ರಾಣದೇವರು ಸಾತ್ವಿಕ ರಾಜಸ ತಾಮಸರಲ್ಲಿ ಯಥಾರ್ಥವಾಗಿ ಜೀವಿಸ್ತಾನೆ ಅಂತ ಭಗವಂತ ಹೇಳ್ತಾನೆ. ಈ 21,000ದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ ಅಂತ ಹೇಳಿದೆ ನೋಡಿ. 21,000ದಲ್ಲಿ 600 ಗಣೇಶನಿಗೆ ಹೋಗುತ್ತೆ, 6,000 ಬ್ರಹ್ಮನಿಗೆ ಹೋಗುತ್ತೆ, 6,000 ಹರಿಗೆ ಹೋಗುತ್ತೆ ಮತ್ತು 6,000 ಹರನಿಗೆ ಹೋಗುತ್ತೆ. ಮತ್ತೆ ಜೀವಾತ್ಮನಿಗೆ 1,000 ಹೋಗುತ್ತೆ, ಗುರುವಿಗೆ 1,000 ಮತ್ತು ಚಿತ್ರೂಪವಾದ ಆತ್ಮಕ್ಕೆ 1,000 ಸಂಖ್ಯೆ ಜಪವನ್ನು ನಿವೇದಿಸಬೇಕು. ಹೀಗೆ 21,600 ಜಪವನ್ನು ಹೀಗೆ ವಿಂಗಡಣೆ ಮಾಡಿ ಅವರವರಿಗೆ ಹೋಗುತ್ತೆ ಅಂತ ನಿವೇದಿಸಬೇಕಾಗತ್ತೆ. ಈ ಥರ ಯಾರು ಚಿಂತನೆ ಮಾಡ್ತಾರೆ? ಸತ್ಸಂಪ್ರದಾಯಗಳನ್ನು ಅರ್ತಿರುವ ಅರುಣ ಮೊದಲಾದ ಮುನಿಗಳು ಈ ಚಕ್ರಗಳಿರೋ ಪರಬ್ರಹ್ಮನ ಕಿರಣ ಸ್ವರೂಪದ ದೇವತೆಗಳನ್ನು ಧ್ಯಾನಿಸ್ತಾರೆ. ನಮ್ಮಂಥವರಿಗೆ ಅದು ಅಳವಡುವುದಿಲ್ಲ. ಭಗವಂತ ಹೇಳ್ತಾರೆ ತಪೋಯೋಗಾದಯೋ ಮೋಕ್ಷ ಮಾರ್ಗಾ ಸಂತಿ ತಥಾಪಿ ಚ ಸಮೀಚೀನಸ್ತು ಮದ್ಭಕ್ತಿ ಮಾರ್ಗ ತಪಸ್ಸು ಯೋಗ ಇತ್ಯಾದಿಗಳು ಮೋಕ್ಷದ ಮಾರ್ಗಗಳು. ಆದರೂ ಸಂಸಾರಿಗಳಿಗೆ
ನನ್ನ ಭಕ್ತಿ ಮಾರ್ಗವೇ ಶ್ರೇಷ್ಠವಾದದ್ದು. ಭಕ್ತಿ ಇಲ್ಲದೆ ನಾನು ಏನು ತಪಸ್ಸು ಮಾಡಿದ್ರು, ಏನು ಯೋಗ ಮಾಡಿದ್ರು, ಏನು ಯಜ್ಞ ಮಾಡಿದ್ರು ಏನು ಫಲ ಇಲ್ಲ. ನಾನು ಯಾವ ಯೋಗ ಕ್ಲಾಸ್ಗೆ ಹೋದ್ರೂ ಅದು ದೈಹಿಕ ಶ್ರಮ ಅಷ್ಟೇ. ಈ ದೇಹ ಇಂದಲ್ಲ ನಾಳೆ ಬಿದ್ದೋಗೋದು. ನೀವೆಷ್ಟು ಕಟ್ಟಾಕಿದ್ದೀನಿ ಅಂದರೂ ಆಯುಷ್ಯ ಇರಲ್ಲ ಒಂದು ಕ್ಷಣ. ಎಷ್ಟೇ ಜಿಮ್ಗೆ ಹೋದ್ರೂ ಅವನ ಆಯುಷ್ಯ ಕಡಿಮೆ ಜಾಸ್ತಿ ಎಷ್ಟಿದೆಯೋ ಅಷ್ಟೇ ಆಯುಷ್ ಬದುಕದವನು. ಹಾಗಾಗಿ ಅದನ್ನು ಅರಿತು ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಅದು ಭಕ್ತಿ ಶ್ರೇಷ್ಠ ಆಗಿದೆ. ಬ್ರಹ್ಮಾದಿ ದೇವತೆಗಳು ಸರ್ವಜ್ಞರವರು 3 ಬಾರಿ ವೇದಶಾಸ್ತ್ರಗಳು ಪುನಃ ವಿಚಾರ ಮಾಡಿ ಮತ್ತೆ ಭಕ್ತಿ ಮಾರ್ಗವೇ ಶ್ರೇಷ್ಠ ಎಂದು ಹೇಳಿದ್ದಾರೆ. ಎಲ್ಲರೂ ಹೇಳೋದಷ್ಟೇ ಭಕ್ತಿನೇ ಮುಖ್ಯ ಅಂತ. ಭಕ್ತಿ ಮುಖ್ಯ ಆಗಲಿಕ್ಕೆ ಧರ್ಮಗಳೆಲ್ಲ ಕಾರಣ ಆಗುತ್ತೆ, ಆಚರಣೆಗಳು ಕಾರಣ ಆಗತ್ತೆ. ಯಜ್ಞಾದಿ ಸದ್ಧರ್ಮಗಳಿದಾವಲ್ಲ, ಇದು ಬುದ್ಧಿಯನ್ನು ಶುದ್ಧ ಮಾಡುತ್ತೆ. ನಾನೇ ಯಾಕೆ ಕರ್ಮ ಮಾಡಬೇಕು, ಭಕ್ತಿ ಹೊಂದಿದ್ರೆ ಸಾಕು ಅಂದರೆ ಭಕ್ತಿ ಅಷ್ಟು ಸುಲಭ ಅಲ್ಲರೇ ಬರೋದು. ನನ್ನಲ್ಲಿ ಮಾಡುವ ಭಕ್ತಿ ಫಲದಾಯಕ. ಆ ಭಕ್ತಿ ಇದ್ದವನು ಎಂದೂ ನಾಶ ಆಗೋಲ್ಲ. ಏವಾಮಾಚರಣಂ ತಾಕ್ಷ ಕರೋದು ಸುಗತೀತರ ಸಂಯೋಗೇನ ಚ ಮದ್ಭಕ್ತ್ಯ ಮೋಕ್ಷಮ್ಯಾತಿ ಸನಾತನಂ. ಯಾವ ಧರ್ಮಾತ್ಮನಾದ ಮನುಷ್ಯ ಈ ರೀತಿ ಆಚರಣೆ ಮಾಡ್ತಾನೋ ನನ್ನ ಭಕ್ತಿ ಸಂಯೋಗದಿಂದ ಸನಾತನವಾದ ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಭಗವಂತ ಹೇಳ್ತಾನೆ. ಭಗವಂತ ಗರುಡನಿಗೆ ಹೇಳ್ತಾನೆ. ಗರುಡನಿಗೆ ಹೇಳಿಬಿಟ್ಟು ಮುಂದೆ ಮೋಕ್ಷ ಧರ್ಮದ ನಿರೂಪಣೆಯನ್ನು ಭಗವಂತ ಮಾಡ್ತಾನೆ ಅನ್ನೋದರಲ್ಲಿ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳಿನ ಚಿಂತನೆ ಷೋಡಶೋಧ್ಯಾಯ 16ನೇ ಅಧ್ಯಾಯದೊಂದಿಗೆ ಪರಿಸಮಾಪ್ತಿಯಾಗತ್ತೆ. ಈ ಸಾಮಾನ್ಯ ಗರುಡ ಪುರಾಣವನ್ನು 14 ದಿವಸ ಚಿಂತನೆ ಆದಷ್ಟು ವಿವರಣೆಯೊಂದಿಗೆ ವಿವರಿಸಿದ್ದೇನೆ. ಅದರಲ್ಲೂ ಸುಮಾರಾಗಿ ಬಿಟ್ಟಿದೆ. ಕೆಲವೊಂದುಗಳನ್ನು ಹೇಳಲಿಕ್ಕಾಗಿಲ್ಲ, ಆದರೂ ಹೇಳಲು ಪ್ರಯತ್ನ ಮಾಡಿದ್ದೇನೆ. ಕೆಲವೊಂದನ್ನು ಹೇಳಬೇಕಾದ್ದನ್ನು ಹೇಳಿದ್ದೇನೆ. ಕೆಲವು ಕಡೆಗೆ ಗರುಡ ಪುರಾಣ 1 ವಾರ, 5 ದಿವಸ, 3 ದಿವಸ ಆ ಥರ ಭಾಳ ಜನ ಹೇಳಿಸ್ತಾರೆ. 14 ದಿವಸ ಚಿಂತನೆ ಅತ್ಯವಶ್ಯಕ. ಇದನ್ನು ಯಾರು ಮಾಡಿಕೊಟ್ಟಿದ್ದಾರೋ, ಯಾರು ಶ್ರದ್ಧೆಯಿಂದ ಕೇಳಿದ್ದಾರೋ, ಯಾರು ಶ್ರದ್ಧೆಯಿಂದ ಹೇಳ್ತಾರೋ, ಯಾರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಆ ಆಡಳಿತಕಾರಿಗಳಿಗೂ, ಇಲ್ಲಿ ಮಾತೃಸಂಘದ ಅಧಿಕಾರಿಗಳಿಗೂ, ರಾಯರ ಮಠದ ಅಧಿಕಾರಿಗಳಿಗೂ, ಈ ಪಿತೃದೇವತೆಗಳ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಮಧ್ವಲ್ಲಭ ಜನಾರ್ದನ ಅವರಿಗೆ ಸಕಲ ಸದ್ಗತಿಯನ್ನು ಕೊಡ್ತಾನೆ. ನಾಳೆ ಈ ಗರುಡ ಪುರಾಣದ ಮಂಗಳದ ಚಿಂತನೆಯನ್ನು ಮೋಕ್ಷ ಧರ್ಮದ ಚಿಂತನೆಯೊಂದಿಗೆ ನಾವು ಪರಿಸಮಾಪ್ತಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ಈ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣಿಗೆ ಅರ್ಪಿಸುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣ ಮಸ್ತು.